ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ತನ್ನ ಬಾಯ ಮಾತ ಮುಖಾಂತರ, ವಾಕ್ಯದ ಮುಖಾಂತರ ಸಮಸ್ತವನ್ನು ಉಂಟು ಮಾಡಿದ ವರಪುತ್ರನು, ದೇವಕುಮಾರನು, ದೇವರ ಪ್ರತಿರೂಪ, ದೇವರಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಈ ವಾಕ್ಯ ಭಾಗವನ್ನು ಆಲಿಸಲು ಸ್ವಾಗತಿಸ್ತೇನೆ ಪ್ರಿಯರೇ. ಈ ದಿನ ನಾವು ಧ್ಯಾನಿಸಲಿರುವ, ಕೇಳಲಿರುವ ದೇವರ ವಾಕ್ಯ ಭಾಗ ಅಂಶ ಪ್ರಿಯರೇ, ಜೀವವಾಕ್ಯ, ಕ್ರಿಯಾತ್ಮಕ ವಾಕ್ಯ, ಹೃದಯವನ್ನು ಶುದ್ಧಗೊಳಿಸುವ ವಾಕ್ಯ, ಬೆಳಕಾದ, ಲೋಕದ ಬೆಳಕಾದ ದೇವರ ವಾಕ್ಯ ಪ್ರಿಯರೇ, ಹೊಸ ಜೀವಿತ ನೀಡುವ ವಾಕ್ಯ. ಅಂಶ ಆಶಿಸುವ ವರ. ಹೌದು ಪ್ರಿಯರೇ, ಆಶಿಸುವ ವರ. ದೇವರ ದೃಷ್ಟಿಯಲ್ಲಿ ದೇವರು ಕೊಡಬೇಕೆಂದ ವರ ಅಥವಾ ಮನುಷ್ಯರು ದೇವರಲ್ಲಿ ಕೇಳಬೇಕೆಂದ ವರ ಸಾಮಾನ್ಯವಾಗಿ ಪ್ರೇರೆ. ಹೌದು, ಹೀಗೆ ಆಶಿಸುವ ವರ ಎನ್ನುವ ಅಂಶವನ್ನು ಧ್ಯಾನಿಸೋಣ ಪ್ರೇರೆ. ಇದಕ್ಕೆ ಮೊದಲು ತಂದೆಯ ದೇವರ ಸಹಾಯವನ್ನು, ದೇವಕುಮಾರನ ಸರ್ವಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನ ಅರ್ಥ ಮಾಡಿಕೊಳ್ಳುವ ಬುದ್ಧಿ ವಿಕಾಸವನ್ನು, ಕೃಪೆಯನ್ನು, ಶಕ್ತಿಯನ್ನು, ಜ್ಞಾನವನ್ನು, ಸಹಾಯವನ್ನು ಬೇಡಿಕೊಳ್ಳೋಣ ಪ್ರೇರೆ. ಹೀಗೆ ಕೇಳಲಿರುವ ಜೀವಂತ ದೇವರ ಶಕ್ತಿಯುತ ಮಾತುಗಳು ನಮ್ಮ ಹೃದಯವೆಂಬ ಹೊಲದಲ್ಲಿ ಬಿದ್ದು ಹೊಲವನ್ನು ಹಸನು ಮಾಡುವಂತೆ, ಆ ಹೊಲದಲ್ಲಿ ಬಿದ್ದ ಬೀಜ 100ಕ್ಕೆ 160, 30ರಷ್ಟು ಫಲ ಕೊಡುವಂತೆ, ದೇವರ ರಾಜ್ಯ ನೀತಿ ನಾವು ಪರಿಪೂರ್ಣವಾಗಿ ನೆರವೇರಿಸುವಂತೆ, ಅನೇಕರನ್ನು ರಕ್ಷಣೆಗೆ, ಸತ್ಯದ ತರುವಂತಾಗಲಿ, ನಿತ್ಯ ಜೀವಕ್ಕೆ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್. ಪ್ರಾರ್ಥಿಸೋಣ ಪ್ರಿಯ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರೇಯರ್. ತಂದೆಯೇ, ಸರ್ವಶಕ್ತನಾದ ದೇವರೇ, ಪರಿಶುದ್ಧನೇ, 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 ಪ್ರೀತಿ ಸ್ವರೂಪನೇ, ಶಾಂತಿ ಸ್ವರೂಪನೇ, ಆತ್ಮಸ್ವರೂಪನೇ, ಶಕ್ತಿ ಸ್ವರೂಪನೇ, ಆರೋಗ್ಯನಾಯಕನೇ, ಎಲ್ಲ ಬೆಳಕಿನ ಅಥವಾ ಬೆಳಕಿಗೆ ಮೂಲನಾದ ದೇವರೇ, ಎಲ್ಲ ಕುಂದಿಲ್ಲದ ವರದಾನಗಳು ಪರಲೋಕದ ತಂದೆ ನಿಮ್ಮಿಂದ ಇಳಿದು ಬರುತ್ತವೆ ಅಂತ ಬೆಳಕಿಗೆ ಮೂಲ ಕಾರಣ ತಂದೆ, ನಿಮ್ಮಿಂದ ಇಳಿದು ಬರುವ ಕೊರತೆ ಇಲ್ಲದ, ಕುಂದಿಲ್ಲದ ವರ, ಆಶಿಸುವ ವರವನ್ನು ನಿಮ್ಮ ಮಕ್ಕಳಾದ ನಾವು ಪಡೆಯುವಂತೆ, ನಿಮ್ಮನ್ನು ಮಹಿಮೆಪಡಿಸುವ ಮಹಿಮೆ ಮಕ್ಕಳಾಗಿ, ಬೆಳಕಿನ ಕುಡಿಗಳಾಗಿ, ನಿಷ್ಕಳಂಕ ಮಕ್ಕಳಾಗಿ, ಒಣ ಹುಲ್ಲಿನೊಳಗೆ ಪ್ರಕಾಶಿಸುವ ಕಿಡಿಗಳೋಪಾದಿಯಲ್ಲಿ ನಾವು ನಿಮ್ಮ ವಾಕ್ಯದ ಮುಖಾಂತರ, ಯೇಸು ಕ್ರಿಸ್ತನಲ್ಲಿರುವ ವಿಶ್ವಾಸದ ಮುಖಾಂತರ ಜೀವಿಸಲು, ಅಂಧಕಾರ ಸಾಮ್ರಾಜ್ಯದ ಮೇಲೆ ದೊರೆತನ ಮಾಡುತ್ತಾ ಅಂಧಕಾರದಲ್ಲಿ ಬಂಧಿಸಲ್ಪಟ್ಟಿರುವ ನಿಮ್ಮ ಮಕ್ಕಳನ್ನು ಸುರಕ್ಷಿತವಾಗಿ ಬಿಡಿಸಿ ನಿಮ್ಮ ರಾಜ್ಯಕ್ಕೆ ಸೇರಿಸಲು ಬೇಕಾದ ದೇವರೇ, ನೀವು ಕೊಡುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳುವಂತೆ ನೀವು ಆಶಿಸುವ ವರವನ್ನು ದಯಪಾಲಿಸಬೇಕೆಂದು ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಮಹಿಮಾ ಸ್ವರೂಪನೇ, ಮೃತ್ಯುಂಜಯನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಥ್ಯಾಂಕ್ ಯು ಒನ್ ಗಾಡ್ ಇಟರ್ನಲ್ ಲೈಫ್. ಆಮೇನ್, ಆಮೇನ್. ಹೌದು ಪ್ರೇರೆ, ಆಶಿಸುವ ವರ ಎನ್ನುವ ಚಿಕ್ಕ ವಾಕ್ಯ ಭಾಗವನ್ನು ಧ್ಯಾನಿಸೋಣ ಪ್ರೇರೆ. ಇದಕ್ಕೆ ಮೊದಲು ನಾವೊಂದು ಆತ್ಮೀಯ ಗೀತೆಯನ್ನು ಹಾಡಿಕೊಂಡು ಸಿದ್ಧರಾಗೋಣ. ಹಾಡು, ನನ್ನ ಜೀವ ನಿನ್ನ ಕೃಪೆಯಲ್ಲಿ ಬಚ್ಚಿಟ್ಟಿರುವೆ, ನನ್ನ ಜೀವಿತ ಕಾಲವೆಲ್ಲ ಪ್ರಭುವೇ ನೀನೇ ನನಗೆ ಆಶ್ರಯ. ಅದು ಹಾಡು, ನನ್ನೊಂದು ಏಕೀಭವಿಸಿ ಹಾಡಿರಿ. ನನ್ನ ಜೀವ ನಿನ್ನ ಕೃಪೆಯಲ್ಲಿ ಅಡಗಿಸಿದೆ, ಬಚ್ಚಿಟ್ಟಿದೆ. ಹೌದು, ಹಾಡು, ನನ್ನ ಜೀವ ನಿನ್ನ ಕೃಪೆಯಲ್ಲಿ ಬಚ್ಚಿಟ್ಟಿರುವೆ, ನನ್ನ ಜೀವಿತ ಕಾಲವೆಲ್ಲ ಪ್ರಭುವೇ ನೀನೇ ನನ್ನ ಆಶ್ರಯ, ನನ್ನ ಆಶ್ರಯ. ಎಸಪ್ಪ, ನನ್ನ ಜೀವ ನಿನ್ನ ಕೃಪೆಯಲ್ಲಿ ಬಚ್ಚಿಟ್ಟಿರುವೆ, ಕಾನಾನು ಯಾತ್ರೆಯೊಳಗೆ ಯೋರ್ದಾನು ಅಲೆಗಳಿಂದ ಕಳವಳಗೊಂಡೆನೆ, ಕಾನಾನು ಯಾತ್ರೆಯಲ್ಲಿ ಯೋರ್ದಾನು ಅಲೆಗಳಿಂದ ಕಳವಳಗೊಂಡೆನು, ಕಾಯುವ ಕುರುಬನಾಗಿ, ದಹಿಸುವ ಅಗ್ನಿಯಾಗಿ ನನ್ನ ಮುಂದೆ ನಡೆದೆ ಪ್ರಭು ನೀ ತಂದೆ.
ಕಾಯುವ ಕುರುಬನಂತೆ ದಹಿಸುವ ಅಗ್ನಿಯಾಗಿ ನಮ್ಮ ಮುಂದೆ ನಡೆದೆ ಪ್ರಭು. ನನ್ನ ಜೀವ ನಿನ್ನ ಕೃಪೆಯಲ್ಲಿ ಬಚ್ಚಿಟ್ಟಿರುವೆ ತಂದೆ. ನನ್ನ ಜೀವಿತ ಕಾಲವೆಲ್ಲ ಪ್ರಭುವೇ ನೀನೇ ನನ್ನ ಆಶ್ರಯ, ನನ್ನ ಆಶ್ರಯ. ನನ್ನ ಜೀವ ನಿನ್ನ ಕೃಪೆಯಲ್ಲಿ ಬಚ್ಚಿಟ್ಟಿರುವೆ. ಪಾಪದ ಉಸಿಬಿನೊಳಗೆ ಬಿದ್ದು ಕುಗ್ಗಿದ್ದ ನನ್ನ ನಿತ್ಯ ಜೀವ ನೀಡಿರುವೆ. ಪಾಪದ ಉಸುಬಿನೊಳಗೆ ಬಿದ್ದು ಕುಗ್ಗಿದಂಥ ನನಗೆ ನಿತ್ಯ ಜೀವ ನೀಡಿರುವೆ. ಪಾರಿವಾಳದಂತೆ ನಿನ್ನ ಸನ್ನಿಧಿಯೊಳಗೆ ಜೀವಿಸಲು ಕರೆದಿರುವೆ ತಂದೇಸುವೆ. ಪಾರಿವಾಳದಂತೆ ನಮ್ಮನು ನಿನ್ನ ಸನ್ನಿಧಿಯಲ್ಲಿ ಜೀವಿಸಲು ಕರೆದಿರುವೆ. ನನ್ನ ಜೀವ ನಿನ್ನ ಕೃಪೆಯಲ್ಲಿ ಬಚ್ಚಿಟ್ಟಿರುವೆ. ನನ್ನ ಜೀವಿತ ಕಾಲವೆಲ್ಲ ಪ್ರಭುವೇ ನೀನೇ ನನ್ನ ಆಶ್ರಯ, ನಮ್ಮ ಆಶ್ರಯ. ನಮ್ಮ ಜೀವ ನಿನ್ನ ಕೃಪೆಯಲ್ಲಿ ಅಡಗಿಸಿದೆ. ವಾಗ್ದಾನ ಭೂಮಿಯಲ್ಲಿ ಮರಣ ಸಮುದ್ರ ಭಯವು ನನ್ನ ಹಿಂಬಾಲಿಸಿದೆ. ವಾಗ್ದಾನ ಭೂಮಿಯೊಳಗೆ ಮೃತ ಸಮುದ್ರದ ಭಯವು ನನ್ನ ಹಿಂಬಾಲಿಸಿದೆ. ವಾಕ್ಯವಾಗಿರುವ ನಿನ್ನ ಸಹವಾಸವು ನನಗೆ ಧೈರ್ಯವ ನೀಡಿತು. ವಾಕ್ಯವಾಗಿರುವಂಥ ನಿನ್ನ ಸಹವಾಸವು ನನಗೆ ಧೈರ್ಯ ನೀಡಿತು ತಂದೆ ದೇವ. ನನ್ನ ಜೀವ ನಿನ್ನ ಕೃಪೆಯಲ್ಲಿ ಅಡಗಿಸಿದೆ. ನನ್ನ ಜೀವಿತ ಕಾಲವೆಲ್ಲ ಪ್ರಭುವೇ ನೀನೇ ನನ್ನ ಆಶ್ರಯ, ನನ್ನ ಆಶ್ರಯ. ನಮ್ಮ ಜೀವ ನಿನ್ನ ಕೃಪೆಯಲ್ಲಿ ಅಡಗಿಸಿದೆ. ಸ್ತುತಿಗಳ ಮಧ್ಯದೊಳಗೆ ನಿವಾಸಿಸುವಾತನೇ ಸ್ತುತಿಗೆ ಪಾತ್ರನೇ ಸಪ. ಸ್ತುತಿಗಳ ಮಧ್ಯದಲ್ಲಿ ನಿವಾಸಿಸುವಾತನೇ ಸ್ತುತಿಗೆ ಪಾತ್ರನೇ. ಸ್ತುತಿಯಾಗವಾಗಿ ನಿನ್ನ ಸೇವೆಯೊಳಗೆ ಪ್ರಾಣಾರ್ಪಣೆ ಮಾಡುವೆ. ಸ್ತುತಿಯಾಗವಾಗಿ ನಿಮ್ಮ ಸೇವೆಯಲ್ಲಿ ನಾವು ಸಮರ್ಪಣೆ ಮಾಡುವೆವು ಎಲ್ಲವನ್ನು. ನಮ್ಮ ಜೀವ ನಿನ್ನ ಕೃಪೆಯಲ್ಲಿ ಅಡಗಿಸಿದೆ. ನಮ್ಮ ಜೀವಿತ ಕಾಲವೆಲ್ಲ ಏಸಪ್ಪ ನೀನೇ ನಮ್ಮ ಆಶ್ರಯ, ನಮ್ಮ ಆಶ್ರಯ. ನನ್ನ ಜೀವ ನಿನ್ನ ಕೃಪೆಯಲ್ಲಿ ಬಚ್ಚಿಟ್ಟಿರುವೆ. ಥ್ಯಾಂಕ್ ಯು ಫಾದರ್, ಆಲ್ಮೈಟಿ ಗಾಡ್. ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಸನ್ ಆಫ್ ಗಾಡ್. ಥ್ಯಾಂಕ್ ಯು ಹೋಲಿ ಗೋಸ್ಟ್, ಲವ್ ಆಫ್ ಗಾಡ್. We welcome you, Father, in this place. We welcome you, Son of God, Jesus Christ, in this word of God. Now we listen. Talk to us, Lord. We welcome you, Holy Spirit. Come with your fire, living water presence, and make us new creation in Jesus Christ's name, and strengthen us and fill us your faith, hope, love, eternal life, and how we serve and how we witness to the Lord, end of the earth. Thank you, Lord, for your great, lovely grace. In Jesus Christ's mighty name, we pray, Father, God Almighty. Amen. Amen.
ಬನ್ನಿರಿ ಪ್ರಿಯರೇ, ಆಶಿಸುವ ವರ ಎನ್ನುವ ವಾಕ್ಯ ಭಾಗದೊಳಗೆ ನಾವು ಪ್ರವೇಶವಾಗೋಣ. ಬನ್ನಿರಿ ಪ್ರಿಯರೇ, ಒಂದು ಚಿಕ್ಕ ಸನ್ನಿವೇಶದ ಮುಖಾಂತರ ನಾವು ವಾಕ್ಯ ಭಾಗದೊಳಗೆ ಪ್ರವೇಶವಾಗೋಣ. ಒಂದು ಪ್ರಚಲಿತವಾದ ಕಥೆ ಇದೆ ಪ್ರಿಯರೇ ಹಿಂದೂ ಸಮುದಾಯದಲ್ಲಿ. ಅದನ್ನು ನಾವು ನೋಡಿಕೊಂಡು ನಾವು ನಿಜವಾದ ವಾಕ್ಯ ಭಾಗದೊಳಗೆ ಪ್ರವೇಶವಾಗೋಣ. ನೀನು ಆಶಿಸುವ ವರವನ್ನು ಕೇಳಿಕೋ ಎಂದು ಒಂದು ದೇವತೆ ಒಬ್ಬ ವ್ಯಕ್ತಿಗೆ ದರ್ಶನ ಕೊಡ್ತಾಳೆ ಪ್ರಿಯರೇ. ಆತನು ಧನ ಆಶೆಪರನು, ಹಣದಾಸೆಯುಳ್ಳಾತನು. ತಾನು ಮುಟ್ಟಿದ್ದೆಲ್ಲ ಬಂಗಾರವಾಗಬೇಕೆಂದು ವರವನ್ನು ಕೇಳಿಕೊಂಡನು. ಹಾಗೆಯೇ ಹೊಂದಿಕೊಂಡನು. ಓಡಿ ಹೋಗಿ ಆ ಟೇಬಲ್ಗಳನ್ನು, ಕುರ್ಚಿಗಳನ್ನು ಮುಟ್ಟಿದನು. ಎಷ್ಟು ಆಶ್ಚರ್ಯ! ಕೂಡಲೇ ಬಂಗಾರವಾಗುತ್ತಿತ್ತು. ಆ ಕಡೆ ಈ ಕಡೆ ಓಡಾಡುತ್ತಾ ಕಿಟಕಿಗಳನ್ನು, ಗೋಡೆಗಳನ್ನು, ಪೆಟ್ಟಿಗೆಗಳನ್ನು, ಸಮಸ್ತವನ್ನು ತಾನು ಮುಟ್ಟಿದ್ದೆಲ್ಲ ಬಂಗಾರ, ಶುದ್ಧ ಬಂಗಾರ. ಒಂದೇ ಕ್ಷಣದಲ್ಲಿ, ಒಂದು ಕ್ಷಣ ಕೂಡ ವ್ಯರ್ಥ ಮಾಡುವುದಕ್ಕೆ ಇಷ್ಟ ಆಗಲಿಲ್ಲ. ಶುದ್ಧ ಬಂಗಾರವಾಯಿತು. ಭೋಜನಕ್ಕೆ ಕೂತುಕೊಂಡನು. ನಂತರ ಆ ಭೋಜನವನ್ನು ಮುಟ್ಟಿದ ಕೂಡಲೇ ಆ ಅನ್ನ ಕೂಡ ಬಂಗಾರವಾಯಿತು. ಅದರಿಂದ ಭುಜಿಸಲಾರದೆ, ಊಟ ಮಾಡಲಾರದೆ ಹೋದನು. ಕಡೆಯಲ್ಲಿ ಆತನ ಹೆಂಡತಿ ಬಂದು ಆಹಾರವನ್ನು ತಿನ್ನಿಸುವುದಕ್ಕೆ ಪ್ರಯತ್ನಿಸಿದಳು. ಆತನನ್ನು ಬಾಯನ್ನು ಮುಟ್ಟಿದಾಗ ಆಕೆಯು ಕೂಡ ಬಂಗಾರದ ಬೊಂಬೆಯಾಗಿ ಮಾರ್ಪಟ್ಟಳು. ಆವಾಗ ತನ್ನ ಪರಿತಾಪ ಸ್ಥಿತಿಯನ್ನು ಗ್ರಹಿಸಿ ಬಂಗಾರವಾಗಿ ಮಾರ್ಪಟ್ಟ ಆ ವರದಿಂದ ನೋಡ್ರಿ, ಏನೂ ಲಾಭ ಇಲ್ಲ, ಹಸುವಿಂದ ಅಲ್ಲಾಡಿ ಹೋಗ್ತಿದ್ದೀನಿ, ನರಳುತ್ತಿದ್ದೇನೆ ಎಂದು ಪಶ್ಚಾತ್ತಾಪಪಟ್ಟ. ಹೌದು ಪ್ರೇರೆ, ಹೀಗೆ ಅದು ಒಂದು ಕಥೆಯಾಗಿದ್ದರೂ ಕೂಡ ಅದರಿಂದ ಒಂದು ಉತ್ತರ ಬರ್ತಿದೆ ಪ್ರೇರೆ. ನಾವು ಯೇಸು ಕ್ರಿಸ್ತ ಹೇಳಿದ್ದನ್ನು ನೋಡುತ್ತೇವೆ. ರಕ್ಷಕ ದೇವರು ಏನೆಂದರೆ, ಒಬ್ಬನು ಇಡೀ ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ತನ್ನ ಆತ್ಮವನ್ನು ನಷ್ಟಪಡಿಸಿಕೊಂಡರೆ, ಹಾಳು ಮಾಡಿಕೊಂಡರೆ, ತನ್ನ ವ್ಯಕ್ತಿತ್ವವನ್ನು, ದೇವರಿಂದ ಬಂದ ತಾಯಿಗರ್ಭಕ್ಕೆ ದೇವರಿಂದ ಬಂದ ಆತ್ಮವನ್ನು ದೇವರಿಗಾಗಿ ಮುಡಿಪಿಡದೆ, ದೇವರ ಬಳಿಗೆ ಹೋಗುವ ಮಾರ್ಗವನ್ನು ಕಂಡುಹಿಡದೆ, ಆ ಮಾರ್ಗವನ್ನು ತೋರಿಸಲು ಬಂದ ಯೇಸುವನ್ನು ಗುರುತಿಸದೆ, ಲೋಕರಕ್ಷಕನನ್ನು, ಲೋಕದ ಬೆಳಕಾದ ದೇವರನ್ನು, ದೇವರ ಪ್ರತಿರೂಪನನ್ನು, ದೇವರ ಜೀವವನ್ನು ಕೊಡಲು ಬಂದಾತನನ್ನು, ದೇವರ ಆತ್ಮ ಕೊಡಲು ಬಂದಾತನನ್ನು, ದೇವರ ಮಕ್ಕಳಾಗಿಸಲು ಬಂದಾತನನ್ನು ಗುರುತಿಸದೆ ತನ್ನ ಆತ್ಮವನ್ನು ನಷ್ಟಪಡಿಸಿಕೊಂಡ್ರೆ ಏನು ಲಾಭ? ಒಬ್ಬಾತ ತನ್ನ ಜ್ಞಾನ, ವಿಜ್ಞಾನ, ಮಹಾಮೇಧಸ್ಸು, ಮೌನಾರ್ಕತನದಿಂದ ಇಡೀ ಲೋಕ ಸಂಪಾದಿಸಿಕೊಂಡರು, ದೊಡ್ಡ ರಾಜಕೀಯ ವ್ಯಕ್ತಿ ಆದರೂ ಕೂಡ, ಫಿಲ್ಮ್ ಆ್ಯಕ್ಟರ್ಸ್ ಆದರೂ ಕೂಡ, ದೊಡ್ಡ ಆಟಗಾರ ಆದರೂ ಕೂಡ, ಬಲಶಾಲಿಯಾದ ಕುಸ್ತಿಪಟಿ ಆದರೂ ಕೂಡ, ಹೌದು ಪ್ರೇರೆ, ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಪರಿಹರಿಸುವ ಲೌಕಿಕ ಮನುಷ್ಯನಾದರೂ ಕೂಡ, ನ್ಯಾಯವಾದಿ, ವಕೀಲ, ಪೊಲೀಸ್ ಏನಾದರೂ ಕೂಡ, ಈ ಲೋಕ ಸಂಪಾದಿಸಿಕೊಂಡ್ರೂ ಕೂಡ ಅಂತ ಪ್ರೇರೆ, ಇಡೀ ಲೋಕವನ್ನು ಯಾರು ಸಂಪಾದಿಸ್ತಾರೆ ಅಂದುಕೊಳ್ತೇವೆ ಅಷ್ಟೇ. ಹೌದು ಪ್ರೇರೆ, ಹೀಗೆ ಒಬ್ಬನ ಲೋಕವನ್ನೆಲ್ಲ ಸಂಪಾದಿಸಿದರೂ ಕೂಡ ತನ್ನ ಆತ್ಮವನ್ನು ನಷ್ಟಪಡಿಸಿಕೊಂಡರೆ, ಅಂದರೆ ನರಕಕ್ಕೆ ಹೋದರೆ, ತನ್ನ ಸೃಷ್ಟಿಕರ್ತನನ್ನು ಗುರುತಿಸದೆ, ಸೃಷ್ಟಿಕರ್ತನ ಕಡೆಗೆ ಪ್ರಯಾಣ ಮಾಡದೆ, ಸೃಷ್ಟಿಕರ್ತನ ಕುರಿತು ನಿಜವಾದ ಜ್ಞಾನವನ್ನು ಹುಡುಕದೆ, ಅಳಿದು ಹೋಗುವ ಅಧಿಕಾರಿಗಳ ನಾಶವಾಗುವ ಜ್ಞಾನವನ್ನು ಹೊಂದಿ ನರಕದ ಪ್ರಯಾಣ ಮಾಡಿದರೆ, ಆ ನರಕ ಸೈತಾನನಿಗೂ, ಅಂದರೆ ಪಿಶಾಚನಿಗೂ, ಆತನ ದೂತರಿಗೂ, ಸುಳ್ಳು ಪ್ರವಾದಿಗಳಿಗೂ ಸಿದ್ಧ ಮಾಡಿದೆ. ಆ ಕಡೆ ಅನೇಕರನ್ನು ಕರೆದುಕೊಂಡು ಹೋಗುತ್ತಿದ್ದಾನೆ ಪ್ರೇರೆ. ಆದ್ದರಿಂದ ಒಬ್ಬ ವ್ಯಕ್ತಿ ಇಡೀ ಲೋಕ ಸಂಪಾದಿಸಿಕೊಂಡ್ರೆ ಅದರಿಂದ ಆತನಿಗೆ ಲಾಭವೇನು? ಅನೇಕ ವ್ಯಕ್ತಿಗಳು ಇಂದು ದೇವರು ಭಕ್ತಿ ಮಾಡುವವರು ಅನ್ಯ ಜನಗಳಲ್ಲಿ ದೇವರ ದರ್ಶನ ಕೊಟ್ಟರೆ ಲೋಕದವ್ರ ಥರ ಅನೇಕ ವಸ್ತು, ವಾಹನ, ಅಧಿಕಾರ, ಕೆಲಸ, ಹೆಂಡತಿ, ಮಕ್ಕಳು, ಬಂಗಲೆ, ಸ್ಥಳ, ಪ್ರೇರೆ, ಅನೇಕ ಕೋರಿಕೊಳ್ಳುತ್ತೇನೆ ಎಂಬ ದಾಹದೊಂದಿಗೆ ದೇವರನ್ನು ನಂಬುತ್ತಿದ್ದಾರೆ.
ಆದರೆ ದೇವರ ಚಿತ್ತವನ್ನು ನೆರವೇರಿಸಲೆಂದೇ, ದೇವರನ್ನು ಸಂತೋಷಪಡಿಸಲೆಂದೇ ದೇವರ ಬಳಿಗೆ ಯಾರು ಬರುತ್ತಿಲ್ಲ ಪ್ರೇರೆ. ಭಾಳ ಜನ ಬರುತ್ತಿಲ್ಲ, 99%. ಅದಕ್ಕೆ ಪ್ರಭು ಹೇಳ್ತಿದ್ದಾನೆ, ಒಬ್ಬನ ಲೋಕ ಎಲ್ಲ ಸಂಪಾದಿಸ್ಕೊಂಡ್ರೆ ಅದರಿಂದ ನಷ್ಟಪಡಿಸಿಕೊಂಡ್ರೆ, ಲೋಕ ಸಂಪಾದಿಸಿಕೊಂಡ್ರೂ ಕೂಡ ಲೋಕದಲ್ಲಿ ಒಳ್ಳೆ ಸ್ಥಾನಮಾನ ಪಡೆದು ಪ್ರಖ್ಯಾತಿ ಹೊಂದಿದರೂ ಕೂಡ ಮನುಷ್ಯ ಜ್ಞಾನದ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ ನೀನು ದೌರ್ಭಾಗ್ಯನೇ, ದರಿದ್ರನೇ, ಏನೂ ಇಲ್ಲದವನೇ, ಗತಿಗೆಟ್ಟವನೇ, ಬೆತ್ತಲೆ ಇದ್ದವನೇ. ಎಲ್ಲ ಸಂಪಾದಿಸ್ಕೊಂಡು ಆತ್ಮ ನಷ್ಟಪಡಿಸಿಕೊಂಡರೆ, ದೇವರಿಂದ ದೂರವಾದರೆ ಪ್ರೇರೆ ನರಕದಲ್ಲಿ ಹೋಗುವುದೇ ದೇವರಿಂದ ದೂರ ಆಗುವುದು ಪ್ರೇರೆ. ಯೇಸುವಿನಿಂದ ರಕ್ಷಣೆ ಹೊಂದದಿರುವುದೇ ದೇವರಿಂದ ದೂರ ಆಗುವುದು ಪ್ರೇರೆ. ಬೆಳಕಿರುವಾಗಲೇ ಬೆಳಕನ್ನು ನಂಬಿರಿ, ಆಗ ನೀವು ಬೆಳಕಿನವರಾಗುವಿರಿ. ಪ್ರೇರೆ ಯೇಸು ಬಂದು ತಾನೇ ಬೆಳಕು ಎಂದು ಹೇಳಿ ಹೋಗಿದ್ದಾನೆ, ಅಥವಾ ದೇವರು ಮಾಂಸಾಕಾರದಲ್ಲಿ ಬಂದು ಈ ಲೋಕಕ್ಕೆ ಬೆಳಕು ಕೊಟ್ಟು ಹೋಗಿದ್ದಾನೆ ಪ್ರೇರೆ. ಇಂದಿಗೂ ನಾವು ನೋಡುತ್ತಿರುವ ಈ ವಿದ್ಯುತ್ ಬೆಳಕು ದೇವರನ್ನು ಪ್ರಾರ್ಥಿಸುವ ವ್ಯಕ್ತಿ ಥಾಮಸ್ ಆಲ್ವಾ ಎಡಿಸನ್, ಆತನ ಮುಖಾಂತರ ತಯಾರಿಸಿದ್ದು ಪ್ರೇರೆ. ಯೇಸುವನ್ನು ವಿಶ್ವಾಸುವ ಬೆಳಕಾದ ದೇವರನ್ನು ವಿಶ್ವಾಸಿದವರು ಈ ಲೋಕಕ್ಕೆ ಬೆಳಕಿನ ಕಾರ್ಯಗಳನ್ನು, ಸುಸಜ್ಜಿತವಾದ ವಸ್ತು ವಾಹನಗಳನ್ನು ಕೊಟ್ಟು ಹೋಗಿದ್ದಾರೆ ಪ್ರೇರೆ. ಕಾರಣ ದೇವಜ್ಞಾನ ನಿಜವಾದ ಜ್ಞಾನ. ಆ ಜ್ಞಾನ ತನ್ನ ಕೆಲಸಗಳಿಂದಲೇ ನಿಜವಾದ ಜ್ಞಾನ ಎಂದು ತೋರಿ ಬರುತ್ತದೆ. ಹೌದು, ಹೀಗೆ ಸೊಲೊಮೋನನು ಕೂಡ ಅಪರಿಮಿತವಾದ ಜ್ಞಾನವನ್ನು ಹೊಂದಿಕೊಂಡಿದ್ದ ಪ್ರೇರೆ. ಆದರೆ ದೇವರ ಮಾರ್ಗದಲ್ಲಿ ನಡೆಯಲಿಲ್ಲ. ಆತನ ಜ್ಞಾನ ಆತನಿಗೆ ಫಲಿಸಲಿಲ್ಲ. ರಾಜನಾದ ದಾವೀದನು ವರವನ್ನು ಕೇಳಿಕೊಂಡನು, ನಾನು ಬದುಕಿನ ದಿನವೆಲ್ಲ ಕೃಪಾಕ್ಷೇಮಗಳು ನನ್ನನ್ನು ಹಿಂಬಾಲಿಸಬೇಕು ದೇವರೇ, ಚಿರಕಾಲವು ದೇವರೇ ನಿನ್ನ ಮಂದಿರದೊಳಗೆ ನಾನು ನಿವಾಸ ಮಾಡಬೇಕು ಎಂಬ ಶ್ರೇಷ್ಠವಾದ ಕೋರಿಕೆಯನ್ನು ಕೇಳಿಕೊಂಡನು. ಹೌದು, ಹೀಗೆ ನಾವು ದೇವರಿಂದ ಯಾವ ವರವನ್ನು ಆಶಿಸುತ್ತಿದ್ದೇವೆ ಪ್ರೇರೆ, ಯಾವ ಆಶೀರ್ವಾದ. ಹೌದು, ಪೌಲನು ಹೇಳುತ್ತಿದ್ದಾನೆ, ಕ್ರಿಸ್ತ ಯೇಸುವನ್ನು ಸಂಪಾದಿಸಿಕೊಳ್ಳುವುದೇ ಲೋಕವನ್ನು ಎಲ್ಲ ಕ್ರಿಸ್ತ ಯೇಸುವಿನಿಗೋಸ್ಕರ ಕಾಲ ಕಸವೆಂದೇ ಪರಿಗಣಿಸುತ್ತೇನೆ. ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತ ಯೇಸುವನ್ನು ಸಾರುವುದೇ ನನ್ನ ಧ್ಯೇಯ, ಗುರಿ, ಉದ್ದೇಶ. ಆದರೆ ಆತನೊಂದಿಗೆ ಆತನ ಕಷ್ಟಗಳಲ್ಲಿ ಪಾಲುಗಾರನಾಗುವುದೇ, ಆತನೊಂದಿಗೆ ಮರಣಿಸುವುದೇ, ಆತನೊಂದಿಗೆ ಪುನರುತ್ಥಾನಾಗುವುದೇ ನನ್ನ ಬಯಕೆ, ಹೆಬ್ಬಯಕೆ ಎಂದು ಹೇಳುತ್ತಿದ್ದಾನೆ. ಹೀಗೆ ನಾವು ಏನು ಆಶಿಸುತ್ತಿದ್ದೇವೆ ಎನ್ನುವ ಪ್ರಶ್ನೆ ಬರ್ತದೆ ಪ್ರೇರೆ. ಹೌದು, ಯೇಸು ಹೇಳಿದ್ದಾನೆ, ದೇವರ ರಾಜ್ಯಕ್ಕಾಗಿ ನೀತಿಗೆ ತವಕ ಪಡೀರಿ. ಆಹಾರ, ಬಟ್ಟೆ, ಪಾನ, ಏನು ಹೊದ್ದುಕೊಳ್ಳುವುದು, ಏನು ತಿನ್ನುವುದು, ಕುಡಿಯುವುದು ಅಂತ ಚಿಂತೆ ಮಾಡಬೇಡ್ರಿ. ಇವುಗಳಿಗಾಗಿ ಪರಕೀಯರು, ಅನ್ಯಜನರು, ದೇವರನ್ನು ಅರಿಯದವರು, ಲೌಕಿಕರು, ಮಣ್ಣಿನ ಜ್ಞಾನ ಇರುವವರು, ಎಲ್ಲ ಬೆಳಕಿಗೂ ಮೂಲ ಕಾರಣ ತಂದೆ ತನ್ನ ರೂಪದಲ್ಲಿ ನಮ್ಮನ್ನು ಸೃಷ್ಟಿಸಿದ್ದಾನೆ ಎಂದ ಜ್ಞಾನ ಇಲ್ಲದವರು ತವಕ ಪಡುತ್ತಾರೆ. ನೀವಾದರೂ ಮೊದಲು ದೇವರ ರಾಜ್ಯಕ್ಕಾಗಿ, ದೇವರ ರಾಜ್ಯ ಅಂದರೆ ಪರಿಶುದ್ಧ ಆತ್ಮ ಪಡೆದುಕೊಳ್ಳುವುದು ಪ್ರೇರೆ. ದೇವರ ಆತ್ಮ ಸ್ವರೂಪನಾಗಿದ್ದಾನೆಂದು ನಂಬುವುದು. ವಿಗ್ರಹ ಅಲ್ಲ ದೇವರು, ಮೂರ್ತಿ ಅಲ್ಲ, ಪ್ರತಿಮೆ ಅಲ್ಲ, ಮನುಷ್ಯನ ಕಲಾಕುಶಲತೆ ನೈಪುಣ್ಯದಿಂದ ನಿರ್ಮಿತವಾದುದಲ್ಲ ದೇವರು. ದೇವರು ಆಕಾಶ ಮಹಾಕಾಶಗಳನ್ನು ಹಿಡಿಯಲಾರದಷ್ಟು ದೊಡ್ಡಾತನು. ಆಕಾಶ ಸಿಂಹಾಸನ, ಭೂಮಿ ಪಾದಪೀಠ. ಇನ್ನೆಂಥ ಮನೆಯನ್ನು ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವನ್ನಾಗಿ ಮಾಡಬಲ್ಲಿರಿ, ಇದೆಲ್ಲ ನನ್ನ ಕೈ ನಿರ್ಮಿಸಿತು ಎಂದು ಹೇಳುತ್ತಿದ್ದಾನೆ ತಂದೆ, ಯೇಸು ಕ್ರಿಸ್ತನಾಗಿ ಪರಿಶುದ್ಧಾತ್ಮ ಪ್ರಭು. ಆದ್ದರಿಂದ ಉನ್ನತ ಎಂಬ ಪವಿತ್ರಾಲಯದಲ್ಲಿ ನಿತ್ಯ ನಿವಾಸಿಯಾದ ಪರಮ ಪವಿತ್ರನಾದ ದೇವರು ಹೇಳುತ್ತಿದ್ದಾನೆ ಪ್ರೇರೆ. ಉನ್ನತ ಆಲಯದಲ್ಲಿ ನಿತ್ಯ ನಿವಾಸಿಯಾದ ನಾನು, ಉನ್ನತ ಲೋಕದ ನಿತ್ಯ ನಿವಾಸಿಯಾದ ನಾನು, ಆದರೂ ಜಜ್ಜಿ ಹೋದ, ಮನ ಮುರಿದ, ದೀನನ ಆತ್ಮವನ್ನು, ಜಜ್ಜಿ ಹೋದ ಮನಸ್ಸನ್ನು ಗುಣಪಡಿಸಲು, ಜೀವಿಸಲು, ರಕ್ಷಿಸಲು ಬರುತ್ತಿದ್ದೇನೆ, ವಾಸಿಸಲು ಬರುತ್ತಿದ್ದೇನೆ ಎಂದು ಹೇಳುತ್ತಿದ್ದಾನೆ. ಪ್ರೇರೆ, ನೀವು ದೇವರ ಆಲಯವಾಗಿದ್ದೀರೆಂದು
ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ಆ ಆಲಯವನ್ನು ಕೆಡಿಸಿದರೆ ನಾನು ಅವನನ್ನೇ ಕೆಡಿಸುತ್ತೇನೆ. ಆ ಆಲಯ ಪರಿಶುದ್ಧವಾದುದು, ಆ ಆಲಯ ನೀವೇ. ಆದರೆ ನಮ್ಮ ದೇಹ ದೇವರನ್ನು, ಯೇಸುವನ್ನು ದೇವಕುಮಾರನಾಗಿ, ರಕ್ಷಕನಾಗಿ, ಪಾಪಗಳ ಕ್ಷಮಾಪಣೆ ಮಾಡುವಾತನಾಗಿ, ದೇವರಿಗೆ ಮಕ್ಕಳಾಗುವ ಅಧಿಕಾರ ನೀಡುವಾತನಾಗಿ, ದೇವರ ಪ್ರತಿರೂಪವಾಗಿ, ದೇವರಾಗಿ ಸ್ವೀಕರಿಸುವ ಪ್ರತಿಯೊಬ್ಬರು ದೇವರ ಮಕ್ಕಳಾಗುತ್ತಾರೆ ಪ್ರೇರೆ. ಹೌದು, ದೇವರ ಮಕ್ಕಳಾಗುವ ಅಧಿಕಾರ ಕೊಡುತ್ತಾನೆ ವರಪುತ್ರನಾದ ಯೇಸು. ಹೀಗೆ ನಾವು ಲೋಕವೆಲ್ಲ ಸಂಪಾದಿಸಿದರೂ ಆತ್ಮ ಕಳೆದುಕೊಂಡರೆ, ಹೌದು ಪ್ರೇರೆ, ನಮ್ಮ ನಿತ್ಯತ್ವ ಬೆಳಕಿನ ಲೋಕದ ಕಡೆಗೆ ಪ್ರಯಾಣ ಮಾಡದಿದ್ದರೆ ಒಂದೇ ಜನ್ಮ, ನಂತರ ಕಣ್ಣು ಮುಚ್ಚಿದ ನಂತರ ನ್ಯಾಯ ತೀರ್ಪು ಇರುತ್ತದೆ. ಈ ದೇಹದಲ್ಲಿ ನಾವು ಆತ್ಮ ನಮ್ಮ ದೇಹದಲ್ಲಿ ಬದುಕಿರುವಾಗ ಮಾಡಿದ ಒಳ್ಳೆಯ ಕೆಟ್ಟ ಕಾರ್ಯಗಳಿಗಾಗಿ ದೇವರನ್ನು, ಯೇಸುವನ್ನು ವಿಶ್ವಾಸದಿದ್ದರೆ ಮ್ಯಾಕ್ಸಿಮಮ್ ಎಲ್ಲ ಕೆಟ್ಟ ಕಾರ್ಯ ಪ್ರೇರೆ. ಕತ್ತಲೆಯಿಂದ ಯಾವ ಒಳ್ಳೆಯ ಕಾರ್ಯಗಳೂ ಆಗೋದಿಲ್ಲ. ಕತ್ತಲೆಯಿದ್ದ ಯಾವ ಒಳ್ಳೆಯ ಕೆಲಸ ಮಾಡೋಕ್ಕಾಗೋದಿಲ್ಲ, ಕಣ್ಣೇ ಕಾಣಿಸೋದಿಲ್ಲ. ಯೇಸುವೇ ಬೆಳಕು ಪ್ರೇರೆ. ಯೇಸುವಿನಲ್ಲಿ ಬಂದಾಗ ಒಂದು ಕೆಲಸ ಮಾಡಿದರೂ ಕೂಡ ಗಣನೆಗೆ ಬರುತ್ತದೆ ಪ್ರೇರೆ, 100 ಕೆಲಸ ಮಾಡಿದರೂ ಗಣನೆಗೆ ಬರುತ್ತದೆ. ಹೀಗೆ ಯೇಸುವನ್ನು ವಿಶ್ವಾಸಿಸಿರಿ ಪ್ರೇರೆ. ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿರಿ. ದೇವರ ಕುಮಾರನಲ್ಲಿರುವ ದೇವರ ಜೀವ, ದೇವರನ್ನು ಯಾರು ಎಂದು ನೋಡಿಲ್ಲ, ಆದರೆ ಯಾರು ಏಕಪುತ್ರನು ಸ್ವತಃ ದೇವರಾಗಿದ್ದು ತಂದೆ ಎದೆಯಲ್ಲಿದ್ದಾನೋ ದೇವರನ್ನು ತೋರಿಸಲೇ ಬಂದಿದ್ದ ಪ್ರೇರೆ. ನನ್ನನ್ನು ನೋಡಿದವನು ತಂದೆಯನ್ನೇ ನೋಡಿದ್ದಾನೆ. ಹೌದು, ದೇವರನ್ನು ನೋಡಿ ಯಾರು ಬದುಕುವುದಿಲ್ಲ. ಆದ್ದರಿಂದ ತನ್ನ ಮಹಿಮೆಯನ್ನು ತಗ್ಗಿಸಿಕೊಂಡು ದೇವರ ಸ್ವರ ಮಾಂಸಾಕಾರವಾಗಿ ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ ಮಾಂಸ ಆಗಿ ಬಂದ ಮಕ್ಕಳು ಜೀವಮಾನದುದ್ದಕ್ಕೂ ಮರಣ ಭಯದ ನಿಮಿತ್ತ ಮರಣ ಅಧಿಕಾರಿಯಾದ ಸೈತಾನ, ಪಿಶಾಚಿಗೆ, ದೆವ್ವಕ್ಕೆ, ಸರ್ಪಕ್ಕೆ ಅಧೀನರಾಗಿರುವುದರಿಂದ ಪಾಪ ಮಾಡಿ ಅದರ ಭಯದಲ್ಲಿ ಮಾಂಸ ಆಗಿ ಬಂದು ತನ್ನ ಮರಣದಿಂದ ಮರಣ ಅಧೀನ ಆದ ಮಕ್ಕಳನ್ನು ಬಿಡಿಸಿದ ಪ್ರೇರೆ. ಮರಣಾಧಿಕಾರಿಯಾದ ಸೈತಾನನಿಗೆ ತನ್ನ ಮರಣದಿಂದಲೇ ತನ್ನ ಮಕ್ಕಳನ್ನು ಬಿಡಿಸಿಕೊಂಡ ನಮ್ಮೆಲ್ಲರನ್ನು ಮತ್ತು ನಮ್ಮ ಪಾಪ ಶಾಪಗಳು ತನ್ನ ಮೇಲೆ ತೆಗೆದುಕೊಂಡು ಸಮಾಧಿ ಮಾಡಿ ಪಾಪ ಇಲ್ಲದಾತನಾಗಿ ನೀತಿವಂತ ದೇವರು ದೇವಕುಮಾರನಾಗಿ ಮೃತ್ಯುಂಜಯನಾಗಿ ಸದಾ ಜೀವಿಸುವಾತನಾಗಿ ಮರಣದ ಪಾತಾಳದ ಬೀಗದ ಕೈಗಳನ್ನು ಹಿಡಿದುಕೊಂಡಾತನಾಗಿ ಸೈತಾನನ ಮೇಲೆ ಸರ್ವಾಧಿಕಾರ ನೀಡಿದಾತನಾಗಿ ಎದ್ದು ಬಂದ ಪ್ರೇರೆ. ಮರಣದ ಮೇಲೆ ಅಧಿಕಾರ ನೀಡಿದ, ಬೀಗದ ಕೈಗಳು ತೆಗೆದುಕೊಂಡು ಬಂದ, ಮರಣ ಗೆದ್ದ. ಹೌದು ಪ್ರೇರೆ, ಸಭೆಗೆ ನೀಡಿದ. ಆ ಸಭೆಯ ಸದಸ್ಯ ನೀನು ಪ್ರೇರೆ. ಯೇಸುವನ್ನು ವಿಶ್ವಾಸುವ ಪ್ರತಿಯೊಬ್ಬರು ವಿಶ್ವವ್ಯಾಪ್ತಿಯಾಗಿರುವ ಯೇಸುವನ್ನು ವಿಶ್ವಾಸುವ ಮಕ್ಕಳ ಸಭೆಯ ಗುಂಪಿನಲ್ಲಿದ್ದಾರೆ. ಅದು ಯಾವ ಸಭೆ ಆಗಿರ್ಬೋದು, ಮನೆಯಲ್ಲೇ ಪ್ರಾರ್ಥನೆ ಮಾಡುವಾತನಾಗಿರ್ಬೋದು, ರೋಡ್ನಲ್ಲೇ ನೀವು ಸುವಾರ್ತೆ ಹೇಳುವವರಾಗಿರ್ಬೋದು, ಪ್ರೀತಿಯಿಂದ ಮಾಡುವ ಕಾರ್ಯವೇ ಸಭೆ ಅಂಗ ಪ್ರೇರೆ. ಹೀಗೆ ಆಶಿಸುವ ವರ ಎನ್ನುವ ಅಂಶದಲ್ಲಿ ನೋಡ್ತಿದ್ದೇವೆ. ನಾವು ಪವಿತ್ರ ಗ್ರಂಥದಲ್ಲಿ ಒಂದು ವಾಕ್ಯ ನೋಡೋದಾದರೆ ಲೂಕನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಓದ್ತೇವೆ ಪ್ರೇರೆ. ಲೂಕ್ ಗಾಸ್ಪೆಲ್ ಚಾಪ್ಟರ್ 10 ಇಲ್ಲಿ ಮಾರ್ತಾ ಮರಿಯರ ಕುರಿತು ನೋಡುತ್ತೇವೆ ಪ್ರೇರೆ. ಇಲ್ಲಿ ಲೂಕನ ಸುವಾರ್ತೆ 10ನೇ ಅಧ್ಯಾಯ 41-42 ವಾಕ್ಯ ಪ್ರೇರೆ. ಲೂಕ್ ಗಾಸ್ಪೆಲ್ ಚಾಪ್ಟರ್ 10 ವರ್ಸ್ 41 to 42 ವರ್ಡ್. ಇಲ್ಲಿ ಓದುವುದಾದರೆ, ಮಾರ್ತಾ ಮರಿಯ ಎಂಬ ಅಕ್ಕ ತಂಗರಿ ಇರ್ತಾರೆ ಪ್ರೇರೆ. ಯೇಸು ಮಾರ್ತಾ ಮರಿಯ ಮತ್ತು ಲಾಜರ್ ಇರುವುದಿಲ್ಲ. ಆವಾಗ ಆ ಮಾರ್ತಾ ಮರಿಯರ ಮನೆಗೆ ಹೋದಾಗ ಅವ್ರ ತಮ್ಮ ಇರುವುದಿಲ್ಲ. ಇಬ್ಬರು ಯೇಸು ಕ್ರಿಸ್ತನನ್ನು ಸ್ವಾಗತಿಸ್ತಾರೆ ಮನೆಯೊಳಗೆ. ಆಗ ಅಕ್ಕ ಹೋಗಿ ಅಡುಗೆ ಮಾಡುವುದರಲ್ಲಿ ಬ್ಯುಸಿಯಾಗುತ್ತಾಳೆ. ಮಾರ್ತಾ ತಂಗಿ ಮರಿಯ ಯೇಸುವಿನ ಪಾದದ ಬಳಿಯಲ್ಲಿ, ಯೇಸುವಿನ ಕಾಲಿನ ಬಳಿಯಲ್ಲಿ ಕುಳಿತುಕೊಳ್ಳುತ್ತಾಳೆ. ಯೇಸುವಿನ ಬಾಯಿಂದ ಹೊರಡುವ ಜೀವ ಮಾತುಗಳನ್ನು, ಸ್ವರ್ಗದ ಮಾತುಗಳನ್ನು, ರಕ್ಷಣೆ ದೇವರ ಮಾತುಗಳನ್ನು ಕೇಳಲು.
ಆಗ ಸ್ವಲ್ಪ ಹೊತ್ತಾದ ನಂತರ ಮಾರ್ತಳು ಒಳಗಡೆಯಿಂದ ಬರುತ್ತಾಳೆ. ಸ್ವಾಮಿ, ನನ್ನ ತಂಗಿಯು 40ನೇ ವಾಕ್ಯದ 2ನೇ ಭಾಗ ಮತ್ತು ಲೂಕನ ಸುವಾರ್ತೆ 10ನೇ ಅಧ್ಯಾಯ 40ನೇ ವಾಕ್ಯದಿಂದ. ಆದರೆ ಮಾರ್ತಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು. ಯೇಸು ಹೇಳು ಅಂತ ಹೇಳ್ತಾರೆ. ಯೇಸು ಊಟ ಮಾಡಲೇ ಬಂದಿದ್ದಾನೆ ಎನ್ನುವಂತೆ, ಅದುವೇ ಮುಖ್ಯ ಎನ್ನುವಂತೆ ಮಾತಾಡುತ್ತಿದ್ದಾಳೆ. ಹೌದು ಪ್ರೇರೆ, ಸೇವೆ ಮಾಡುವುದರಲ್ಲಿ, ಉಪಚಾರ ಮಾಡುವುದರಲ್ಲಿ 2 ಥರ ಇರ್ತಾರೆ. ಒಬ್ಬರು ಉಪಚಾರ ಮಾಡುವ ಭಕ್ತಿ, ಅಥವಾ 1ನೇದು, 2ನೇದು ವಾಕ್ಯವನ್ನು ಕೇಳುವ ಭಕ್ತಿ. ಹೌದು, ಇಲ್ಲಿ ನನ್ನ ತಂಗಿ ಹೇಳು ಸ್ವಾಮಿ ಅಂದಾಗ ಯೇಸು ಆಕೆಗೆ ಹೇಳ್ತೇನೆ. 41ನೇ ವಾಕ್ಯ, ಸ್ವಾಮಿಯು ಆಕೆಗೆ, ಮಾರ್ತಾಳೆ ಮಾರ್ತಾಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. 42ನೇ ವಾಕ್ಯ, 42nd ವರ್ಡ್, ಲೂಕ್ ಗಾಸ್ಪೆಲ್ 10. ಕೆಲವು ಮಾತ್ರ ಬೇಕಾದದ್ದು. ನೀನು ಅನೇಕ ವಿಷಯಗಳಲ್ಲಿ, ಅನಾವಶ್ಯಕ ವಿಷಯಗಳೇ, ಚಿಂತೆ ಪೇಚಾಟಗಳೇ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನೇ ಆರಿಸಿಕೊಂಡಿದ್ದಾಳೆ, ಅದು ಆಕೆಯ ಕಡೆಯಿಂದ ಕಸಿದುಕೊಳ್ಳಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು ಯೇಸು ಕ್ರಿಸ್ತ, ರಕ್ಷಕ ಪ್ರಭು ದೇವರು. ಹೌದು ಪ್ರೇರೆ, ಇಂದು ನಾವು ಯಾವ ರೀತಿ ಇದ್ದೇವೆ? ಯೇಸುವನ್ನು ಸ್ವಾಗತಿಸಿ, ಅಥವಾ ಯೇಸುವನ್ನು ವಿಶ್ವಾಸಿ ಸೇವಕರನ್ನು ಸ್ವಾಗತಿಸಿ, ಅಥವಾ ಯೇಸುವನ್ನು ವಿಶ್ವಾಸಿಸಿದ ಸ್ನೇಹಿತರನ್ನು ಸ್ವಾಗತಿಸಿ ಅಡುಗೆ ಮನೆಗೆ ಹೋಗುತ್ತಿದ್ದೇವಾ? ಅಥವಾ ಪ್ರಾರ್ಥನೆ ಮಾಡಲು ಬಲಿಪೀಠದ ಬಳಿಗೆ, ಪ್ರಾರ್ಥನಾ ಸ್ಥಳದಲ್ಲಿ, ಬೈಬಲ್ ಗ್ರಂಥದ ಬಳಿ ಮೊಣಕಾಲೂರಿ ಕಣ್ಣೀರಿನಿಂದ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಜೀವಿಸಲು ಪ್ರಾರ್ಥಿಸಿದ್ದೇವಾ? ಬೆಳೆ ಏರಳ, ಕೊಯ್ಲಿಗಾರರು ವಿರಳ. ಬೆಳೆ ಯಜಮಾನನನ್ನು ಬೇಡಿಕೊಳ್ಳಿರಿ, ತನ್ನ ಕೊಯ್ಲಿಗೆ ಆಳುಗಳನ್ನು ಕಳುಹಿಸುವಂತೆ ಎಂದು ಯೇಸು ಹೇಳಿದಂತೆ ಪ್ರಾರ್ಥಿಸುತ್ತಿದ್ದೇವಾ? ಹೌದು ಪ್ರೇರೆ, ಅನೇಕ ನಾಶ ಆಗುತ್ತಿದ್ದಾರೆ. ಎಲ್ಲರೂ ನಾಶವಾಗುವುದು ದೇವರ ಚಿತ್ತ ಅಲ್ಲ. ರಕ್ಷಣೆ ಹೊಂದಿ ಸತ್ಯ ಜ್ಞಾನಕ್ಕೆ ಸೇರುವುದೇ ದೇವರ ಚಿತ್ತ. ಆ ರಕ್ಷಣೆ ಎಲ್ಲರಿಗೂ ದೊರಕಲಿ ಎಂದು ಪ್ರಾರ್ಥಿಸುತ್ತಿದ್ದೇವಾ? ನಮ್ಮ ಜೀವಿತದ ಕಡೆಯಿಂದ ಸುವಾರ್ತೆ ಪ್ರಚಾರ ನಡೆಯುತ್ತಿದೆಯಾ? ಪರಿಶುದ್ಧಾತ್ಮನಿಗೋಸ್ಕರ ಕಾಯುತ್ತಿದ್ದೇವಾ? ಅದು ಪ್ರೇರೆ. ಮತ್ತು ಆ ಸ್ವರ್ಗಶಕ್ತಿಯೇ ಮಾರ್ಗದರ್ಶನದಂತೆ ನಾವು ವಾಕ್ಯೋಪದೇಶ ಮಾಡುತ್ತಿದ್ದೇವಾ? ಸ್ವಂತ ಜ್ಞಾನದಿಂದ ಮಾಡುತ್ತಿದ್ದೇವಾ? ಅದು ಪ್ರೇರೆ, ದೇವರ ರಾಜ್ಯ ಬರೀ ಬಾಯಿ ಮಾತಿನಿಂದ ಕೂಡಿಲ್ಲ, ಶಕ್ತಿಯಿಂದ ಕೂಡಿದೆ. ಶಕ್ತಿಯ ಸಾಧನ. ಅದು ಪ್ರೇರೆ, ನಮ್ಮ ಹೋರಾಟ ಇರುವುದು ಮನುಷ್ಯರೊಂದಿಗೆಲ್ಲ, ದಿಗಂತಗಳಲ್ಲಿರುವ, ನದ್ಯಾಕಾಶದಲ್ಲಿರುವ, ಭೂಮಂಡಲವೆಲ್ಲ ತುಂಬಿಕೊಂಡಿರುವ, ಪಾತಾಳದ ಕೆಳಗಿಂದ ಮೇಲೆ ಬರುತ್ತಿರುವ ದುಷ್ಟಶಕ್ತಿಗಳೊಂದಿಗೆ, ಅಶರೀರ ಗಣಗಳೊಂದಿಗೆ, ಅಧಿಕಾರಗಳೊಂದಿಗೆ ನಮ್ಮ ಹೋರಾಟ ಪ್ರೇರೆ, ಮಾಂಸ ರಕ್ತದೊಂದಿಗಲ್ಲ. ಅದರಿಂದ ಕಟ್ಟ ಕಡೆ ದಿನದಲ್ಲಿ, ಅಂದರೆ ನಮ್ಮ ವಿಶ್ವಾಸ ಪರೀಕ್ಷೆಯಾಗುವ ದಿನದಲ್ಲಿ, ನಮ್ಮ ಪ್ರೀತಿ ತಣ್ಣಗಾಗುವ ದಿನದಲ್ಲಿ, ಅನೇಕ ಲೌಕಿಕ, ಮಾನಸಿಕ, ಆತ್ಮಿಕ, ದೈಹಿಕ ನಾವು ಆಶಿಸಿದ್ದು ನಡೆಯಲಾರದ ಅಂದರೆ ಬಲಹೀನ ಸ್ಥಿತಿಯಲ್ಲಿ, ಕಟ್ಟ ಕಡೆ ದಿನದಲ್ಲಿ ನಾವು ದೇವರ ಶಕ್ತಿಯನ್ನು ಆಶ್ರಯಿಸಿಕೊಳ್ಳಬೇಕಾಗಿದೆ ಪ್ರೇರೆ, ಸೋತು ಹೋಗದಂತೆ. ಹೌದು, ಆ ಶಕ್ತಿ ದೇವರು ಕೊಡುವ ಆಯುಧಗಳಾಗಿವೆ. ನೀತಿ ಎಂಬ ನಿಲುವಂಗಿ ಧರಿಸಿಕೊಳ್ಳಬೇಕಾಗಿದೆ, ಸತ್ಯವೆಂಬ ನಡುಕಟ್ಟು ಕಟ್ಟಿಕೊಳ್ಳಬೇಕಾಗಿದೆ. ಹೌದು ಪ್ರೇರೆ, ಮತ್ತು ಶ್ರದ್ಧೆ ಎಂಬ ಶಾಂತಿಯ ಸಂದೇಶವನ್ನು ಸಾರುವ ಪಾದರಕ್ಷೆ ಮೆಟ್ಟಿಕೊಳ್ಳಬೇಕಾಗಿದೆ. ವಿಶ್ವಾಸ ಎಂಬ ಗುರಾಣಿಯನ್ನು ಸತತವಾಗಿ ಹಿಡಿದುಕೊಳ್ಳಬೇಕಾಗಿದೆ. ಸೈತಾನನು ಹಾಕುವ ಅಗ್ನಿಬಾಣಗಳನ್ನು ಆರಿಸಲು ಶಕ್ತರಾಗುವಂತೆ ವಿಶ್ವಾಸ ಎಂಬ ಗುರಾಣಿ ಎಲ್ಲಕ್ಕೂ ಹೆಚ್ಚಾಗಿ ಹಿಡಿದುಕೊಳ್ಳಬೇಕಾಗಿದೆ. ನಂಬಿಕೆ ಎಂಬ ಗುರಾಣಿ, ರಕ್ಷಣೆ ಎಂಬ ಶಿರಸ್ತ್ರಾಣ ಧರಿಸಿಕೊಳ್ಳಬೇಕಾಗಿದೆ. ಯಾವ ವಿಷಯದಲ್ಲಿ ಚಿಂತಿಸದೆ ಎಲ್ಲ ವಿಷಯಗಳಲ್ಲಿಯೂ ವಿಜ್ಞಾಪನೆ, ಮನವಿ, ಪ್ರಾರ್ಥನೆಗಳು ಮಾಡುತ್ತಾ ಕೃತಜ್ಞತಾ ಸ್ತುತಿ ಸಲ್ಲಿಸಬೇಕಾಗಿದೆ. ಎಲ್ಲ ವಿಷಯಗಳಲ್ಲಿ ಪ್ರಾರ್ಥಿಸುತ್ತಾ, ಮತ್ತು ದೇವರ ಪರಿಶುದ್ಧಾತ್ಮನ ಕೊಡುವ ದೇವರ ವಾಕ್ಯ ಎಂಬ ಖಡ್ಗ
ಸತತವಾಗಿ ಕೈಯಲ್ಲಿ ಹಿಡಿದುಕೊಳ್ಳಬೇಕಾಗಿದೆ. ಇದರಿಂದ ದುಷ್ಟನ ಕಾರ್ಯಗಳನ್ನು ನಾಶ ಮಾಡುವೆವು. ಹೌದು ಪ್ರಿಯರೇ, ಇವು ಆಶಿಸುವ ವರ. ಹೌದು, ಇದರಿಂದ ನಾವು ಮಾರ್ತಾಳಂತೆ ಗಡಿಬಿಡಿಯಾಗದೆ ಪ್ರಭುವಿನಿಂದ ಗದರಿಸಿಕೊಳ್ಳದೆ, ಚಿಂತೆ ಗಡಿಬಿಡಿಯಲ್ಲಿ ಸಿಕ್ಕಿಕೊಳ್ಳದೆ, ಬೇಕಾದ ಕೆಲವು ಅಥವಾ ಒಂದೇ ಆದ ದೇವರ ಚಿತ್ತವನ್ನೇ ನೆರವೇರಿಸೋಣ ಪ್ರಿಯರೇ. ದೇವರ ಚಿತ್ತವನ್ನು ನೆರವೇರಿಸುವವರೇ ಪರಲೋಕದಲ್ಲಿ ಪ್ರವೇಶವಾಗುವವರು. ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವವರು ಅದರಲ್ಲಿ ಪ್ರವೇಶ ಆಗುವುದಿಲ್ಲ. ಹಿಂತಿರುಗಿಕೊಂಡು ಚಿಕ್ಕ ಮಕ್ಕಳಂತಾಗುವವರೇ ಅದರಲ್ಲಿ ಪ್ರವೇಶವಾಗುವರು. ನಾನು ಮೇಧಾವಿ, ಜ್ಞಾನಿ, ನನಗೆ ಬಂದಷ್ಟು ದೇವರ ವಾಕ್ಯ ಯಾರಿಗೂ ಗೊತ್ತಿಲ್ಲ. ನಾನು 40 ವರ್ಷ ಎಕ್ಸ್ಪೀರಿಯನ್ಸ್, 50 ವರ್ಷ, 100 ವರ್ಷ. ಹೌದು ಪ್ರೇರೆ, ಇದು ಉಳುಕು ಮರ. ಹೌದು ಪ್ರೇರೆ, ಎಷ್ಟು ಗೊತ್ತಿರುತ್ತದೋ ಅಷ್ಟು ತಗ್ಗಿಸಿಕೊಳ್ಳುತ್ತಾನೆ ಜ್ಞಾನಿ. ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ತಿಳಿಸಬೇಕಾಗಿದೆ ದೇವರ ವಾಕ್ಯ. ನೀನು ಜ್ಞಾನಿಯಾಗಿದ್ದರೆ. ಹೌದು, ಹೀಗೆ ಮಾರ್ತಾಳಂತೆ ಪ್ರಭುವಿನ ಪಾದದ ಬಳಿಯಲ್ಲಿ ಆಕೆಗೆ ಒಬ್ಬ ಮರಿಯಳೆಂಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಮಾರ್ತಾಳ ತಂಗಿಯಂತೆ ನಾವು ಮರಿಯಳಂತೆ ಸ್ವಾಮಿಯ ಪಾದದ ಬಳಿಯಲ್ಲಿ ಕೂತುಕೊಂಡು ಸ್ವಾಮಿಯ ವಾಕ್ಯವನ್ನು ಕೇಳಬೇಕಾಗಿದೆ. ಹೌದು, ನಾನು ಅನೇಕ 3 ವರ್ಷ 2 ವರ್ಷ ಮೇಲೆ ಆಯ್ತು ಪ್ರೇರೆ. ಸಂಡೇ ಸರ್ವಿಸ್ ಮುಗಿಸಿ ಪ್ರಾರ್ಥನೆ ಹೋಗಿ ಬಂದೆ. ಸ್ವಲ್ಪ ಕ್ಷಣ ಮಲ್ಕೊಂಡಿದ್ದೆ ಈ ಕೊಠಡಿಯಲ್ಲಿ, ನಂದು ರೂಮ್ನಲ್ಲಿ. ಪಕ್ಕದಲ್ಲಿ ಒಂದು ಚೇರ್ ಇರ್ತದೆ, ಜೀಸಸ್ದು ಮತ್ತು ತಂದೆಯ ದೇವರಂತ 2 ಚೇರ್ ಹಾಕಿರ್ತೀನಿ. ಅನಿಸಿಕೆ ನಂದು ಅಷ್ಟೇ. ಯಾಕಂದರೆ ತಂದೆಯನ್ನು ನಂಬಿರಿ, ನನ್ನನ್ನು ನಂಬಿರಿ ಎಂದು ಯೇಸು ಹೇಳಿದ್ದಾನೆ. ನಾನು ತಂದೆ ಒಂದೇ. ಹೌದು, ಹೀಗೆ ಜೀಸಸ್ ಚೇರ್ ಪಕ್ಕದಲ್ಲಿ ಮಲಗ್ತೀನಿ ಕೆಳಗಡೆ. ಮಧ್ಯಾಹ್ನ 1:30-2 ಆಗ್ತಿತ್ತು. ಜಸ್ಟ್ ಈ ಥರ ಮಲ್ಕೊಂಡೆ ಒಂದು 15 ಮಿನಿಟ್ಸ್. ಯೇಸುವಿನ ಕಾಲಿನ ಸ್ಪರ್ಶ ಆಯ್ತು ಪ್ರೇರೆ. ಚೇರ್ ಮೇಲೆ ಯಾರೋ ಕೂತ್ಕೊಂಡಿದ್ದಾರೆ. ಆತ ಯಾರಂತ ಹುಡುಕಾಡಿದೆ. ಕಾಲು ಸಿಕ್ತು ಪ್ರೇರೆ. ಆ ಕಾಲು ಮುಟ್ಟಿದಾಗ ಆತ್ಮಿಕ ಲೋಕದಲ್ಲಿ ನಿಜವಾದ ಪ್ರೇರೆ, ನಿಜವಾದ ಸ್ಪರ್ಶ, ಆತ್ಮಿಕ ಸ್ಪರ್ಶ. ಆ ಕಾಲು ಮುಟ್ಟಿದಾಗ ಇಡೀ ಪ್ರಪಂಚದ ಮನುಷ್ಯರ ಕಾಲುಗಳನ್ನು ನಿರ್ಮಿಸಿದ ಕಾಲು ಇದೆ. ಆದಾಮನ ಕಾಲನ್ನು ನಿರ್ಮಿಸಿದ ಕಾಲು ಇದೆ. ಹೌದು ಪ್ರೇರೆ, ನಮ್ಮ ತಂದೆ ತಾಯಿ ನಮ್ಮನ್ನು ಹಡೆದಿರ್ಬೋದು, ಆದರೆ ತಾಯಿ ಗರ್ಭದಲ್ಲಿ ನಿರ್ಮಿಸಿದ ಕಾಲನ್ನು ನಿರ್ಮಿಸಿದ ದೇವರೀತನೇ. ಇಂದಿಗೂ ನಮ್ಮ ಕಾಲುಗಳ ಬಗ್ಗೆ ಜಾಗೃತಿ ತೆಗೆದುಕೊಳ್ತಿರುವಾಗ ಅದೆಷ್ಟು ಬಹುಬೆಲೆಯುಳ್ಳದಾಗಿದೆ. ಕಾಲಿದ್ದರೆ ಕೆಲಸ ನಡೆಯುವುದಿಲ್ಲ ಅನೇಕ. ಆ ಕಾಲನ್ನು ನಿರ್ಮಿಸಿದಾತ. ಹೌದು ಪ್ರೇರೆ, ಕಣ್ಣು ಕೊಟ್ಟಾತ ನೋಡುವುದಿಲ್ಲವೋ, ಕಿವಿ ಕೊಟ್ಟಾತ ಕೇಳುವುದಿಲ್ಲವೋ, ಕೈ ಕೊಟ್ಟಾತ ಮುಟ್ಟುವುದಿಲ್ಲವೋ, ಕಾಲು ಕೊಟ್ಟಾತ ನಡೆಯುವುದಿಲ್ಲವೋ ನಿನ್ನೊಂದಿಗೆ ನಿನ್ನ ಕಷ್ಟದಲ್ಲಿ. ಹೌದು ಪ್ರೇರೆ, ನಾವು ಹೋಗಬೇಕಾದ ಮಾರ್ಗದ ತಾನೇ ಬಂದು ನಮ್ಮ ಶೋಧನೆಯನ್ನು ಗೆದ್ದಿದ್ದಾನೆ. ಶೋಧನೆಯನ್ನು ಸಹಿಸಿಕೊಂಡಾತನು, ಗೆದ್ದಾತನು ಸಹಿಸಿಕೊಳ್ಳುವ ಶಕ್ತಿ, ಗೆಲ್ಲುವ ಶಕ್ತಿ ಕೊಡುತ್ತಾನೆ ಪ್ರೇರೆ. ಹೀಗೆ ಶೋಧನೆಯನ್ನು ಗೆಲ್ಲುವ ವರ ಕೊಡುತ್ತಿದ್ದಾನೆ ಪ್ರೇರೆ. ಹೌದು, ಶೋಧನೆ ಒಳಗಾಗದಂತೆ ಒಂದು ಗಳಿಗೆ ಆದರೂ ಪ್ರಾರ್ಥಿಸಿರಿ. ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಏರ್ಪಡಿಸುತ್ತಾನೆ. ಹೌದು ಪ್ರೇರೆ, ಹೀಗೆ ಆಶಿಸುವ ವರ ಮರಿಯಳಂತೆ ನಾವು ಉತ್ತಮ ಭಾಗವನ್ನು ಆರಿಸಿಕೊಳ್ಳೋಣ ಪ್ರೇರೆ. ಯೇಸುವಿನ ಪಾದ ತಳ, ಯೇಸುವಿನ ಪಾದ ಸ್ಪರ್ಶ ಆಯ್ತು ಪ್ರೇರೆ. ಹೌದು, ಪ್ರಭು ತನ್ನನ್ನು ಕೂಗಿ ಕರೆಯುವ ಮಕ್ಕಳಿಗೆ ಸಮೀಪದಲ್ಲಿದ್ದಾನೆ. ಭಗ್ನ ಹೃದಯಗಳಿಗೆ ಹತ್ತಿರದಲ್ಲೇ ಇದ್ದಾನೆ. ಹೌದು ಪ್ರೇರೆ, ಹೀಗೆ ನನ್ನ ಹೆಸರಿನಲ್ಲಿ ಸೇರಿ ಬಂದಿದ್ರೆ ಒಬ್ಬರಿಬ್ಬರು ಅವರ ಮಧ್ಯದಲ್ಲಿ ನಾನಿದ್ದೇನೆ. ಹೌದು ಪ್ರೇರೆ, ಹೀಗೆ ಆಶಿಸುವ ವರ ಅನೇಕ ವಿಷಯಗಳು ಪ್ರೇರೆ. ನಾವು ಆಶಿಸುವಂಥವುಗಳು ಮೊಟ್ಟ ಮೊದಲದಾಗಿ ನಾವು ದೇವರ ಚಿತ್ತವನ್ನೇ ನೆರವೇರಿಸುವ ವರ ಕೇಳಬೇಕಾಗಿದೆ. ಪರಿಶುದ್ಧತೆಯನ್ನು ಅನುಸರಿಸಿದರೆ
ದೇವರನ್ನು ಕಾಣುತ್ತೇವೆ. ಪರಿಶುದ್ಧತೆ ವರ ಬೇಕಾಗಿದೆ. ಮತ್ತು ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಜೀವಿಸುತ್ತಾನೆ. ನೀತಿಯ ವರ ಬೇಕಾಗಿದೆ. ಹೌದು ಪ್ರೇರೆ, ಇವೆಲ್ಲ ಸಂಪಾದಿಸಿಕೊಳ್ಳುವಂಥವುಗಳು. ನೀತಿವಂತರೆನಿಸಿಕೊಂಡಿದ್ದೇವೆ, ಆದರೆ ಅದರ ಸಂಪೂರ್ಣತೆಗೆ ಹೋಗಬೇಕಾಗಿದೆ. ಪರಿಶುದ್ಧ ಮಾಡಲ್ಪಟ್ಟಿದ್ದೇವೆ, ಆದರೆ ಅದರ ಸಂಪೂರ್ಣತೆ ಪ್ರವೇಶ ಆಗಬೇಕಾಗಿದೆ. ಶಿಲುಬೆ ಮಾರ್ಗದಲ್ಲಿರುವವರು ದೇವರ ಶಕ್ತಿಯಾಗಿದೆ. ಯೇಸುವಿನ ಸಂದೇಶ ವಿಶ್ವಾಸಿದೆವು, ರಕ್ಷಣೆ ಹೊಂದಿದ್ದೆವು, ಶಿಲುಬೆ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಿದ್ದೆವು ಪ್ರೇರೆ. ಹಿಂತಿರುಗಿ ನೋಡಿದರೆ ಮತ್ತೆ ಆಕರ್ಷಣೆ ಹೊಂದುತ್ತೇವೆ ಲೋಕಕ್ಕೆ. ಆದ್ದರಿಂದ ಶಿಲುಬೆಯು ಮುಂದಿದೆ, ಲೋಕವು ಹಿಂದಿದೆ ಎನ್ನುವಂತೆ ಹಿಂತಿರುಗಲಾರದೆ ಮುಂದಕ್ಕೆ ಹೋಗಬೇಕಾಗಿದೆ. ನಮ್ಮ ಯೇಸುವಿನೊಂದಿಗೆ ಕಡೆಯವರೆಗೆ ಪ್ರೇರೆ. ಹೀಗೆ ಹೋಗ್ತಾ 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 ಶಿಲುಬೆಯ ಮಾರ್ಗದಲ್ಲಿ, ಯೇಸುವಿನ ಹೆಜ್ಜೆ ಮಾರ್ಗದಲ್ಲಿ ಆ ಜೀವನಾಯಕನನ್ನು ಭೇಟಿಯಾಗುತ್ತೇವೆ ಪ್ರೇರೆ. ನನ್ನ ಸಮೀಪಕ್ಕೆ ಬನ್ನಿರಿ, ಆತನು ನಿಮ್ಮ ಸಮೀಪಕ್ಕೆ ಬರುವ. ಒಂದೇ ಹೆಜ್ಜೆ ಇಡ್ರಿ, 2 ಹೆಜ್ಜೆ ಇಡ್ತೇನೆ ಎಂದು ಯಾಕೋಬ ಪತ್ರಿಕೆ 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಓದ್ತೇವೆ. ಹೀಗೆ ಉತ್ತಮ ಭಾಗವನ್ನೇ ಆರಿಸಿಕೊಂಡಿದ್ದಾಳೆ ಮರಿಯಳು. ಆ ಭಾಗವನ್ನು ಯಾರು ಆಕೆಯಿಂದ ಕಸಿದುಕೊಳ್ಳಲಾಗುವುದಿಲ್ಲ. ಪ್ರೇರೆ, ಯೇಸುವಿನಲ್ಲಿ ವಿಶ್ವಾಸ ಉತ್ತಮ ಆಯ್ಕೆ, ಅದನ್ನು ಯಾರು ಕಸಿದುಕೊಳ್ಳುವುದಿಲ್ಲ. ಯೇಸುವೇ ನನ್ನ ರಕ್ಷಕ, ನನ್ನ ಪಾಪಗಳಿಂದ ನನ್ನನ್ನು ಬಿಡಿಸಿ ಕಾಯುವಾತ, ರಕ್ಷಿಸುವಾತ. ನನ್ನ ಸ್ಥಾನದಲ್ಲಿ ಆತನು ಮರಣಿಸಿದ್ದಾನೆ, ತನ್ನ ರಕ್ತದಿಂದ ನನ್ನನ್ನು ತೊಳೆದಿದ್ದಾನೆ, ತಂದೆಯಾದ ದೇವರಿಗೆ ಕೊಂಡುಕೊಂಡಿದ್ದಾನೆ. ಆದ್ದರಿಂದ ನಿನ್ನ ಸ್ವಂತ ಸೊತ್ತಲ್ಲ, ದೇವರ ಆಸ್ತಿ. ಆದ್ದರಿಂದ ನಿನ್ನ ದೇಹದಲ್ಲಿ ದೇವರ ಮಹಿಮೆಯನ್ನು ಬೆಳಗಿಸಬೇಕಾಗಿದೆ ಎಂದು ದೇವರ ವಾಕ್ಯ ಹೇಳುತ್ತಿದೆ. ಕೊರಿಂಥ 1ನೇ ಪತ್ರಿಕೆ 6ನೇ ಅಧ್ಯಾಯ 20ನೇ ವಾಕ್ಯ ಭಾಗದಿಂದ ಓದುತ್ತೇವೆ. ಹೀಗೆ ಆಶಿಸುವ ವರ. ಮರಿಯಳು ಯೇಸುವಿನ ಪಾದತಳವನ್ನು ಆಶಿಸಿದಳು ಪ್ರೇರೆ. ದಾವೀದನು ದೇವರ ಮಂದಿರದಲ್ಲಿ ಆತನ ಪ್ರಸನ್ನತೆಯಲ್ಲಿ ಪರವಶನಾಗಿ ಆತನನ್ನು ಕೊಂಡಾಡಬೇಕು. ಜೀವಮಾನ ಪರ್ಯಂತ ದೇವರ ಆಲಯದಲ್ಲಿ ಪ್ರೇರೆ ನಿವಾಸ ಮಾಡಬೇಕು. ಇದೇ ಶ್ರೇಷ್ಠವಾದ ವರ ಕೇಳಿಕೊಂಡ. ಒಂದೇ ವರವನ್ನು ಕೇಳಿಕೊಂಡೇನು, ಅದನ್ನೇ ಆತನಿಂದ ಎದುರು ನೋಡಿದೆ ಎಂದು ಹೇಳುತ್ತಿದ್ದಾನೆ. ಹೌದು, ನಾವು ಕೂಡ ಯೇಸು ಹೇಳಿದಂತೆ ಕೇಳಿರಿ, ಹುಡುಕಿರಿ, ತಟ್ಟಿರಿ. ಪಾಪಿಗಳಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥ ಕೊಡಬಲ್ಲವರಾದರೆ, ಮೊಟ್ಟೆ ಕೇಳಿದರೆ ಕಲ್ಲು ಕೊಡುವುದಿಲ್ಲ, ಮೀನು ಕೇಳಿದರೆ ಹಾವು ಕೊಡುವುದಿಲ್ಲ, ರೊಟ್ಟಿ ಕೇಳಿದರೆ ಚೇಳು ಕೊಡುವುದಿಲ್ಲ. ಒಳ್ಳೆಯ ಪದಾರ್ಥ ಕೊಡುತ್ತೀರಿ. ಕೆಟ್ಟವರಾಗಿದ್ದೀರಿ, ಆದರೂ ಕೂಡ ಒಳ್ಳೆಯ ಪದಾರ್ಥ ಕೊಡ್ತೀರಿ ನಿಮ್ಮ ಮಕ್ಕಳ ಬಗ್ಗೆ. ಆದರೆ ಪರಲೋಕದಲ್ಲಿರುವ ತಂದೆ ತನ್ನನ್ನು ಬೇಡಿಕೊಳ್ಳುವ ಮಕ್ಕಳಿಗೆ, ದೇವರೇ ನೀನೇ ನಮ್ಮ ನಿಜವಾದ ತಂದೆ, ಆತ್ಮಗಳ ತಂದೆ. ನಮ್ಮ ಪಾಪ ಹೊತ್ತುಕೊಳ್ಳಲು ಯೇಸು ಕ್ರಿಸ್ತನ ಕುರಿಮರಿಯಾಗಿ ಬಲಿಯಾಗಲು ಕಳುಹಿಸಿದ್ದೆ. ನಮ್ಮ ಪಾಪ ಸ್ಥಾನದಲ್ಲಿ ಆತನನ್ನು ಬಲಿ ಕೊಟ್ಟಿದ್ದೆ. ನಮ್ಮನ್ನು ಸಮಾಧಿಯಿಂದ ಎಬ್ಬಿಸಲು ಆತನನ್ನು ಸಮಾಧಿಗೆ ಎಬ್ಬಿಸಿದ್ದೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀವೇನು ಬೇಡಿಕೊಂಡರೂ ತಂದೆ ಕೊಡುತ್ತಾನೆ ಎಂದು ಹೇಳಿದ್ದೀರಿ. ಪ್ರೇರೆ, ತನ್ನನ್ನು ಬೇಡಿಕೊಳ್ಳುವ ಯೇಸುವಿನ ವಿಶ್ವಾಸವರು ದೇವರಿಗೆ ಮಕ್ಕಳಾಗುತ್ತಾರೆ ಪ್ರೇರೆ. ನಿಜವಾದ ವಿಶ್ವಾಸ ಬೇಕು. ದೇವಕುಮಾರನು ದೇವರು, ಆತನ ಮುಖಾಂತರ ಸಮಸ್ತ ಉಂಟಾಯಿತು, ಆತನಿಲ್ಲದ ಒಂದು ಉಂಟಾಗಲಿಲ್ಲ. ಆತನಲ್ಲಿ ಜೀವ ಇತ್ತು, ಆ ಜೀವ ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲೆಯಾದ ಈ ಸಮಸ್ತ ಪ್ರಪಂಚದಲ್ಲಿ ಕಂಗೊಳಿಸಿತು. ಕತ್ತಲೆ ಅದನ್ನು ಗೆಲ್ಲಲಾಗಲಿಲ್ಲ, ಕಬಳಿಸಲಿಲ್ಲ, ಅರಿತುಕೊಳ್ಳಲು ಇಲ್ಲ. ಇದೆಂಥ ಶಕ್ತಿ! ಅಂಥ ಶಕ್ತಿಯೊಳಗೆ ನಾವು ಪ್ರವೇಶ ಆಗುತ್ತೇವೆ ಪ್ರೇರೆ. ಯೇಸು ಆಗಿ ವಿಶ್ವಾಸಿಸಿದರೆ ಯೇಸು ಎಂದರೆ ಸ್ವರ್ಗ, ಭೂಮಿಯ, ಪಾತಾಳದ ಜೀವರಾಶಿಗಳು ಮಣಿಯುತ್ತಾರೆ, ನಡುಗುತ್ತಾರೆ, ಮೊಣಕಾಲೂರುತ್ತಾರೆ. ತಂದೆಯಾದ ದೇವರಿಗೆ ದೊಡ್ಡ ಘನತೆ, ಮಹಿಮೆಯನ್ನು ಸಲ್ಲಿಸುತ್ತಾರೆ. ಧನ್ಯವಾದ. ಸ್ವರ್ಗದ ನಿವಾಸಿ ಅಂದರೆ ದೇವದೂತರು, ಭೂ ನಿವಾಸಿಗಳೆಂದರೆ ಮನುಷ್ಯರು, ಪಾತಾಳ ಜೀವರಾಶಿಗಳೆಂದರೆ ದುರಾತ್ಮ ಸಮೂಹ, ಸೈತಾನ, ಆತನ ದೂತರು, ಸುಳ್ಳು ಪ್ರವಾದಿಗಳು, ಮಾಂತ್ರಿಕರು, ಕಣಿಗಾರರು, ಶಕುನ, ಜ್ಯೋತಿಷ್ಯ, ಇವೆಲ್ಲ ಕತ್ತಲೆ ಜೀವಿಗಳು ಪ್ರೇರೆ. ಹೀಗೆ ಆಶಿಸುವ ವರ ಯೇಸುವೆ ನಮ್ಮ ವರವಾಗಿದ್ದಾನೆ ಪ್ರೇರೆ. ದೇವರು ಲೋಕವನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ
ತನ್ನ ಒಬ್ಬನೇ ಮಗನನ್ನು ದಯಪಾಲಿಸಿದ್ದಾನೆ ವರವಾಗಿ. ಆ ದೇವಕುಮಾರ, ಒಬ್ಬನೇ ದೇವಕುಮಾರ ಮಗನು ರಕ್ಷಕ ಯೇಸು ನಮ್ಮನ್ನು ಎಷ್ಟೋ ಪ್ರೀತಿಸಿ ಪರಿಶುದ್ಧಾತ್ಮನನ್ನು ವರವಾಗಿ ಅನುಗ್ರಹಿಸಿದ್ದಾನೆ. ಹೌದು, ಆ ಪರಿಶುದ್ಧಾತ್ಮನು ನಮ್ಮನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸಿ ಪರಿಶುದ್ಧ ಗ್ರಂಥ, ಹೌದು ಪ್ರೇರೆ, ಬೈಬಲನ್ನು ದಯಪಾಲಿಸಿದ್ದಾನೆ. ಇದರಲ್ಲಿರುವ ಓದುವುದವನು, ಕೇಳುವವನು, ಕೈಗೊಂಡು ನಡೆಯೋರು ಮೂವರು ಧನ್ಯರು ಪ್ರೇರೆ. ರಕ್ಷಣೆಯ ನಂತರ ಅರ್ಥ ಆಗುತ್ತದೆ, ಪ್ರವೇಶ ಆಗುತ್ತೇವೆ. ಹೌದು, ನೀ ಏನೇ ಮಾಡಿದರೂ ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ದೇವರ ಮಹಿಮೆಗಾಗಿ ಮಾಡಬೇಕು ಪ್ರೇರೆ. ನೀನು ಏನೇ ಮಾಡಿದರೂ ಪ್ರೀತಿಯಿಂದಲೇ ಮಾಡಬೇಕಾಗಿದೆ. ಪ್ರೀತಿಯಿಂದ ವಿಶ್ವಾಸ, ಪ್ರೀತಿಯಿಂದ ಕೂಡಿದ ವಿಶ್ವಾಸದಿಂದ ಮಾಡಬೇಕಾಗಿದೆ. ಹೌದು, ಹೀಗೆ ಆಶಿಸುವ ವರ, ದೇವಕುಮಾರ, ದೇವರ ಆತ್ಮ, ದೇವರ ಗ್ರಂಥ, ಅದು ಪ್ರೇರೆ, ಪರಿಶುದ್ಧಾತ್ಮ. ಹೀಗೆ ಮರಿಯಳಂತೆ ನಾವು ಉತ್ತಮವಾದ ವರವನ್ನು ಆಶಿಸೋಣ. ಇನ್ನೊಂದಾಕೆ ನೋಡೋದಾದರೆ ನಾವು ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಓದುತ್ತೇವೆ. ಮಾರ್ಕ್ ಗಾಸ್ಪೆಲ್ ಚಾಪ್ಟರ್ 10 ವರ್ಸ್ 21st ವರ್ಡ್. ಇಲ್ಲಿ ಓದುವುದಾದರೆ, ಯೇಸು ಅವನನ್ನು ದೃಷ್ಟಿಸಿ ನೋಡಿ ಪ್ರೀತಿಸಿ ಅವನಿಗೆ, ನಿನಗೆ ಒಂದು ಕಡಿಮೆಯಾಗಿದೆ, ಹೋಗು, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಆದರೆ ಅವನು ಬಹಳ ಆಸ್ತಿಯುಳ್ಳವನಾಗಿದ್ದರಿಂದ ಈ ಮಾತಿಗೆ ಮೊರೆ ಬಾಡಿದವನಾಗಿ ದುಃಖದಿಂದ ಹೊರಟು ಹೋದನು. ಯೇಸು ಹಣದ ಭ್ರಾಂತಿಯಿಂದ ಉಂಟಾಗುವ ಬಗ್ಗೆ ಕೇಡನ್ನು ತೋರಿಸಿದ್ದ ಪ್ರೇರೆ. ಶಿಷ್ಯರಿಗೆ ಹಣದ ಹುಚ್ಚು ಇದ್ದರೆ ಎಂಥ ಕೇಡು ಉಂಟಾಗುತ್ತದೆ ಎಂದು ತಿಳಿಸಿದ. ಹೌದು, ಆ ದಾರಿಯಲ್ಲಿ ಹೋಗುತ್ತಿರುವ ಶಿಷ್ಯರೊಂದಿಗೆ ಐಶ್ವರ್ಯವಂತ ಯುವಕನೊಬ್ಬ ಓಡಿ ಬರುತ್ತಾನೆ ಪ್ರೇರೆ. ಓಡಿ ಬಂದು, ಒಳ್ಳೆಯ ಬೋಧಕನೇ, ಗುರುವೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದರೆ, ಪಡೆಯಬೇಕಾದರೆ ಶಾಶ್ವತ ಜೀವ, ಮೋಕ್ಷ, ಅನಂತ ಜೀವ, ಅಮರ ಜೀವ, ದೇವರ ಮಕ್ಕಳ ಜೀವ, ಶಾಶ್ವತ ಜೀವ, ಆನಂದ ಜೀವ, ಏನು ಮಾಡಬೇಕು ಅದು ಪಡಿಬೇಕಾದ್ರೆ ಅಂದರೆ ಯೇಸುಪ್ರಭು ಹೇಳ್ತಾನೆ ಪ್ರೇರೆ, ನನ್ನನ್ನು 18ನೇ ವಾಕ್ಯ, ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 18ನೇ ವಾಕ್ಯದಿಂದ, ನನ್ನನ್ನು ನೀನು ಯಾಕೆ ಒಳ್ಳೆಯವನು ಎಂದು ಹೇಳುತ್ತಿ? ದೇವರೊಬ್ಬನೇ ಹೊರತು ಮತ್ತವನು ಒಳ್ಳೆಯವನಲ್ಲ. ಹೌದು ಪ್ರೇರೆ, ಯೇಸುವನ್ನು ನಿಜವಾಗಿ ಪ್ರೀತಿಸುವ ಸೇವಕ, ವಿಶ್ವಾಸಿ, ಯಾವುದೇ ಟೈಟಲ್ ಇಟ್ಕೊಂಡಿರುವ ಬೋಧಕರಾಗಿರ್ಬೋದು, ಅವರನ್ನು ಯಾರಾದರೂ ಒಳ್ಳೆಯವರಂದರೆ ಅವರು ಇದೇ ಹೇಳ್ಬೇಕು ಪ್ರೇರೆ, ನನ್ನನ್ನು ಯಾಕೆ ಒಳ್ಳೆಯವನೆನ್ನುತ್ತಿ? ಪರಲೋಕದಲ್ಲಿರುವ ತಂದೆಯೊಬ್ಬರೇ ಒಳ್ಳೆಯ ಆತನೆಂದು ಯೇಸು ಹೇಳಿದ್ದಾನೆ. ಈಗ ನಾನು ಯೇಸು ಒಬ್ಬರೇ ಒಳ್ಳೆಯವರು ಎಂದು ಹೇಳಬೇಕು ಪ್ರೇರೆ. ಹೌದು, ಯಾಕಂದರೆ ಯೇಸುವಿನಲ್ಲಿ ತಂದೆ ಪ್ರತಿರೂಪ ಯೇಸು ಕ್ರಿಸ್ತನಾಗಿದ್ದಾನೆ. ತಂದೆ ಯೇಸು ಬೇರೆ ಅಲ್ಲ ಪ್ರೇರೆ. ಹೀಗೆ ದೇವರೊಬ್ಬನೇ ಒಂದು ಒಳ್ಳೆಯವನು, ಮತ್ತಾವರು ಒಳ್ಳೆಯವರಲ್ಲ. ನರಹತ್ಯೆ ಮಾಡಬಾರದು, ಪ್ರೇರೆ, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಮೋಸ ಮಾಡಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ದೇವರ ಆಜ್ಞೆಗಳು ನಿನಗೆ ಗೊತ್ತಿವೆಯಷ್ಟೇ ಎಂದು ಹೇಳಿದನು. ಅವನು ಆತನಿಗೆ, ಬೋಧಕನೇ, ನಾನು ಚಿಕ್ಕಂದಿನಿಂದಲೂ ಇವೆಲ್ಲಕ್ಕೂ ಸರಿಯಾಗಿ ನಡ್ಕೊಂಡು ಬಂದಿದ್ದೇನೆ ಎಂದು ಹೇಳಲು, ಯೇಸು ಅವನಿಗೆ ದೃಷ್ಟಿಸಿ ನೋಡಿ ಪ್ರೀತಿಸಿ ಅವನಿಗೆ, ನಿನಗೂ ಒಂದು ಕಡಿಮೆಯಾಗಿದೆ, ಹೋಗಿ ನಿನ್ನ ಅಪಾರ ಆಸ್ತಿಪಾಸ್ತಿಯನ್ನು ಮಾರಿ ಬಡವರಿಗೆ ಕೊಟ್ಟು ಹಂಚು, ನನ್ನನ್ನು ಹಿಂಬಾಲಿಸು, ಬಂದು ಸ್ವರ್ಗದಲ್ಲಿ ನಿಮಗೆ ಬಹಳ ಸಂಪತ್ತು, ಹಣ, ಆಸ್ತಿ ಇರುತ್ತದೆ ಎಂದು ಹೇಳಿದಾಗ, ಇದನ್ನು ಕೇಳಿ ಆತನು ಬಹಳ ಆಸ್ತಿಯುಳ್ಳವನಾಗಿದ್ದರಿಂದ ಈ ಮಾತಿಗೆ ಮೊರೆ ಬಾಡಿದವನಾಗಿ ದುಃಖದಿಂದ ಹೊರಟು ಹೋತಾನಂತ ಪ್ರೇರೆ. ಹೌದು, ದೇವರ ರಾಜ್ಯದಲ್ಲಿ ಯಾರಿಗೆ ದುಃಖ ಉಂಟಾಗುತ್ತದೆ ಅಂದರೆ ಭಾಳ ಆಸ್ತಿಯುಳ್ಳವರಿಗೆ ನಿತ್ಯ ಜೀವ ಮಿಸ್ ಆಗುವ ಅವಕಾಶ ಇದೆ ಪ್ರೇರೆ. ಹೌದು, ನಿನ್ನ ಮನಸ್ಸು ಎಲ್ಲಿದೆಯೋ, ನಿನ್ನ ಧನ ಎಲ್ಲಿದೆಯೋ ಅಲ್ಲೇ ಇರುವುದು ನಿನ್ನ ಮನಸ್ಸು. ಪ್ರೇರೆ, ಹಣಕ್ಕೆ ಅಷ್ಟು ಬಲ ಇದೆ ಪ್ರೇರೆ. ಆತ್ಮಿಕ ಲೋಕದಲ್ಲಿ, ಆತ್ಮಿಕ ವಲಯದಲ್ಲಿ ಹಣವನ್ನು ದುರಾತ್ಮ ಕಂಟ್ರೋಲ್ ಮಾಡುತ್ತಾನೆ. ಹಣದ ಮೇಲೆ ಇಷ್ಟ ಇರುವವರನ್ನು ಕೂಡ ಹಣದ ಮುಖಾಂತರ ಕಂಟ್ರೋಲ್ ಮಾಡುತ್ತಾನೆ. ಹೌದು, ಹೀಗೆ ನಾವು
ಆಸ್ತಿಯುಳ್ಳವರಾಗಿರದಂತೆ, ಆಗಿದ್ದರೂ ಕೂಡ ಯೇಸು ಹೇಳಿದಂತೆ ಅದನ್ನೆಲ್ಲ ಮಾರಿ ಬಡವರಿಗೆ ಕೊಟ್ಟು ಪರಲೋಕದಲ್ಲಿ ಸಂಪತ್ತು ಸಂಪಾದಿಸೋಣ ಪ್ರೇರೆ. ಪ್ರಭು ನಿಂಬಾಲಿಸೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ದ ಲಾರ್ಡ್ ಗಾಡ್ ಆಲ್ಮೈಟಿ. ಹೀಗೆ ಆತ ಎಲ್ಲ ದೇವರ ಆಜ್ಞೆ 10 ಆಜ್ಞೆ ನೆರವೇರಿಸಿದ್ದ. ಆದರೆ ಆತಗ ಪರಲೋಕ ಹೋಗುತ್ತೀನಂತ ಕಾನ್ಫಿಡೆಂಟ್ ಇಲ್ಲ. ಯೇಸುವನ್ನು ಕೇಳಿದಾಗ ಯಾರು ಹೇಳಿದ್ದಾರೆ? ಯೇಸು ಪ್ರಖ್ಯಾತವಾದ ಬೋಧಕ, ಪ್ರವಾದಿ, ಸತ್ತವರನ್ನು ಬದುಕಿಸ್ತಾನೆ, ದೆವ್ವಗಳನ್ನು ಬಿಡಿಸ್ತಾನೆ, ಕುಷ್ಠರೋಗಿಗಳನ್ನು ಶುದ್ಧ ಮಾಡುತ್ತಾನೆ, ಅನೇಕ ಮಹತ್ ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಮಾಡಿದ್ದಾನೆ. ಆತನು ಅಲ್ಲಿ ಹೋಗಿ ಕೇಳು, ನಿನಗೆ ಪರಿಹಾರ ಆಗುತ್ತದೆ ನಿನ್ನ ಪ್ರಶ್ನೆ ಎಂದು ಹೇಳಿರ್ಬೋದು ಯಾರಾದರೂ, ಅಥವಾ ಆತನೇ ಕಂಡುಹಿಡಿದಿರ್ಬೋದು. ಯೇಸುವಿನಲ್ಲಿ ಬಂದರೂ ಕೂಡ ಅನೇಕರು ಬಂದು ತಮ್ಮ ಪ್ರಶ್ನೆಗೆ, ಅನಾರೋಗ್ಯಕ್ಕೆ, ಬೇನೆ ಬವಣೆಗೆ, ಚಿಂತೆಗೆ ಉತ್ತರ ಪಡ್ಕೊಂಡು ಹೋಗಿದ್ದಾರೆ ಪ್ರೇರೆ. ಆತನ ಜೀವಿತದಲ್ಲಿ, ಯೇಸುವಿನ ಜೀವಿತದಲ್ಲಿ ಅನೇಕರು ಉತ್ತರ ಪಡೆದಿದ್ದಾರೆ. ಪ್ರಶ್ನೆ ಕೇಳಲು ಬಂದು ನಿತ್ಯ ಜೀವ ನಾಯಕನನ್ನು. ಆದರೆ ಈ ಐಶ್ವರ್ಯ ಅಂತನು ಬಂದು ನಿತ್ಯ ಜೀವದ ಬಳಿಗೆ ಬಂದು ನಿತ್ಯ ಜೀವವನ್ನು ಹಣದ ನಿಮಿತ್ತ, ಆಸ್ತಿ ನಿಮಿತ್ತ ತೊರೆದು ಬಿಟ್ಟಿದ್ದಾನೆ. ಹೌದ್ರಿ, ಪರಿಸರ ಶಾಸ್ತ್ರಿಗಳು ಅವರು ನೇರವಾಗಿ ಯೇಸುವನ್ನು ಬಿಟ್ಟು ಬಿಟ್ಟಿದ್ದರು. ಆದರೆ ಈ ಐಶ್ವರ್ಯವಂತ ಯುವಕ, ಹೌದು ಪ್ರೇ, ನಿತ್ಯ ಜೀವಕ್ಕೆ ಪ್ರಯತ್ನ ಮಾಡಿದ್ದ, ಶುದ್ಧವಾಗಿ ಜೀವಿಸಿದ್ದ. ಆದರೆ ಹಣದ ವಿಷಯದಲ್ಲಿ, ಆಸ್ತಿ ವಿಷಯದಲ್ಲಿ ಯೇಸು ಹೇಳಿದಂತೆ ಕೇಳಲಿಲ್ಲ. ಸಮರ್ಪಣೆ, ಪೂರ್ಣ ಸಮರ್ಪಣೆ ಆಗಲಿಲ್ಲ. ಹೌದು ಪ್ರೇರೆ, ಒಂದು ಬಲಿ ಪೂರ್ಣವಾಗಿ ಸುಡದಿದ್ದರೆ ಅದು ಬಲಿ ಅಲ್ಲ ಪ್ರೇರೆ. ಹೌದು, ಪೂರ್ಣವಾಗಿ ಸೂರ್ಯ ಮುಳುಗದಿದ್ದರೆ ಕತ್ತಲಾಗುವುದಿಲ್ಲ. ಪೂರ್ಣವಾಗಿ ಸೂರ್ಯ ಉದಯಿಸದಿದ್ದರೆ ಅದು ಸೂರ್ಯೋದಯವಲ್ಲ. ಹೀಗೆ ಯೇಸು ಹಣದ ಭ್ರಮೆಯಿಂದ ಉಂಟಾಗಿ ಕೇಳು ತೋರಿಸಿದ ಪ್ರೇರೆ. ನಮಗೆ ಹಣದ ಭ್ರಮೆಯ ವರ ಬೇಡ. ಹೌದು, ಪ್ರಭುವೇ ನಮಗೆ ನಿತ್ಯ ಸ್ವಾಸ್ಥ್ಯವಾಗಿದ್ದಾನೆ. ನಾವು ಪ್ರಭುವಿನ ಸ್ವಾಸ್ಥ್ಯ. ಒಬ್ಬನ ಲೋಕವೆಲ್ಲ ಸಂಪಾದಿಸಿದರೂ ತನ್ನ ಆತ್ಮ ನಷ್ಟಪಡಿಸಿಕೊಂಡರೆ, ದುರಾತ್ಮಗಳ ಪಾಲಾದರೆ ನರಕಕ್ಕೆ, ಶಾಶ್ವತ ಕತ್ತಲೆ ಸ್ಥಳಕ್ಕೆ ಹೋದರೆ ಏನು ಲಾಭ? ಯೇಸುವಿನ ವಿಶ್ವಾಸಿ ಬೆಳಕಿನ ಮಕ್ಕಳಾಗೋಣ ಪ್ರೇರೆ. ಪಾಪ ಕೊಡುವ ಸಂಬಳ ಮರಣ, ಆದರೆ ದೇವಕುಮಾರನಲ್ಲಿ ವಿಶ್ವಾಸ ಇಡುವುದಾದರೆ ಆತನಲ್ಲಿರುವ ಉಚಿತವರ ನಿತ್ಯ ಜೀವ. ಹೌದು ಪ್ರೇರೆ. ಹೀಗೆ ಇನ್ನೊಂದು ವಾಕ್ಯ ನೋಡಿ ಮುಕ್ತಾಯ ಮಾಡೋಣ. ಕೊರಿಂಥ 1ನೇ ಪತ್ರಿಕೆ 6ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಓದ್ತೇವೆ ಪ್ರೇರೆ. 1 Corinthians chapter 1 chapter 6. Hallelujah. 17 word. 1 Corinthians chapter 1 chapter 6 verse 17th word. ಮೊದಲನೇ ಕೊರಿಂಥೆ ಪತ್ರಿಕೆ 6ನೇ ಅಧ್ಯಾಯ 17ನೇ ವಾಕ್ಯ. ಇಲ್ಲಿ ಓದುವುದಾದರೆ, ಕರ್ತನ ಸಂಸರ್ಗದಲ್ಲಿ ಇರುವವರನ್ನಾದರೂ ಆತನೊಂದಿಗೆ ಒಂದೇ ಆತ್ಮವನ್ನಾಗಿದ್ದಾನೆ. ಕರ್ತನ ಅಂದರೆ ಯೇಸುವಿನ ಸಂಸರ್ಗದಲ್ಲಿ, ಒಡನಾಟದಲ್ಲಿ, ಆತನ ಕಾರ್ಯಗಳಲ್ಲಿ ಯಾರಾದರೂ ಒಂದಾದರೆ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಪ್ರಭುವಿನ ಸಂಸರ್ಗದಲ್ಲಿರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. ಮನುಷ್ಯರು ಮಾಡುವ ಇತರ ಪಾಪಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ, ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ. 19ನೇ ವಾಕ್ಯ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪರಿಶುದ್ಧಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದೋ? 30ನೇ ವಾಕ್ಯ 30 ವರ್ಡ್. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ನೀವು ನಿಮ್ಮ ಸ್ವಂತ ಆಸ್ತಿ ಅಲ್ಲ ಅಂತ ಪ್ರೇರೆ. ನೀವು ಯೇಸು ಕ್ರಿಸ್ತನ ರಕ್ತ ಎಂಬ ಕ್ರಯ, ಬೆಲೆ, ಹಣಕ್ಕೆ ಕೊಂಡುಕೊಳ್ಳಲ್ಪಟ್ಟಿರಿ. ಯೇಸು ಕ್ರಿಸ್ತನ ರಕ್ತಕ್ಕೆ. ದೇವಕುಮಾರನು ತನ್ನ ರಕ್ತದಿಂದ ದೇವರಿಗೆ ಕೊಂಡುಕೊಂಡಿದ್ದಾನೆ. ದೇವರು ತನ್ನ ಮಗನ ರಕ್ತದಿಂದ
ತನಗೆ ಕೊಂಡಿಕೊಂಡಿದ್ದಾನೆ. ಅದರಿಂದ ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಯೇಸು ರಕ್ತ ಎಂಬ ಬೆಲೆಗೆ ಕ್ರಯಕ್ಕೆ. ಅದರಿಂದ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಆದರೆ ದೇವರ ಪ್ರಭಾವ ಯೇಸು ಕ್ರಿಸ್ತನ ಮಾತುಗಳಂತೆ ನಡೆಯಬೇಕು, ಯೇಸು ಕ್ರಿಸ್ತನಂತೆ ಜೀವಿಸಬೇಕು, ಯೇಸು ಕ್ರಿಸ್ತನನ್ನೇ ಪ್ರಚಾರಪಡಿಸಬೇಕು ಪ್ರೇರೆ ಲೋಕಕ್ಕೆ. ಹೌದು, ಪ್ರಕಾಶಪಡಿಸಬೇಕು. ನನ್ನಲ್ಲಿ ಜೀವಿಸುವುದು ನಾನಲ್ಲ, ಕ್ರಿಸ್ತ ಯೇಸುವೆ ಜೀವಿಸುತ್ತಾನೆ. ಹೌದು ಪ್ರೇರೆ. ವಿಧೇಯತೆ, ಪರಿಶುದ್ಧತೆ, ಜ್ಞಾನ, ಸದ್ಧರ್ಮ, ನೀತಿ, ಸತ್ಕಾರ್ಯ, ದೇವರ ಭಯ, ಜ್ಞಾನ. ಹೌದು ಪ್ರೇರೆ. ಹೀಗೆ ನಾವು ದೇವರ ಪ್ರಭಾವವನ್ನು ಪ್ರಕಾಶಪಡಿಸಬೇಕೆಂದು ವಾಕ್ಯ ಹೇಳ್ತಿದ್ದೆ. ಅದು ವರ, ಆಶಿಸುವ ವರ, ದೇವರ ಆಶಿಸುವ ವರ. ಕೊನೆಯ ವಾಕ್ಯ ನೋಡೋಣ ಪ್ರೇರೆ. ಗಲಾತ್ಯ ಪತ್ರಿಕೆ ನಾವು ನೋಡುತ್ತೇವೆ. ಗಲಾತ್ಯ ಪತ್ರಿಕೆ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಓದ್ತೇವೆ. ಗಲೇಷಿಯನ್ಸ್ ಲೆಟರ್ ಚಾಪ್ಟರ್ 3 ವರ್ಸ್ 28th ವರ್ಡ್. ಇಲ್ಲಿ ಓದುವುದಾದರೆ ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ 28ನೇ ವಾಕ್ಯ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಮತ್ತು ಹೆಣ್ಣಾಳು ಗಂಡಾಳು, ಹೌದು, ಗಂಡು ಹೆಣ್ಣು ಎಂಬ ಭೇದವಿಲ್ಲ. 29ನೇ ವಾಕ್ಯ 29th ವರ್ಡ್. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯಸ್ಥರು ಆಗಿದ್ದೀರಿ. ಹೌದು, ನೀವು ಕ್ರಿಸ್ತ ಯೇಸುವಿನ ಮೂಲಕ, ನಾವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿದ್ದೇವೆ ಅಂತ ಪ್ರೇರೆ. ಯಹೂದ್ಯ ಗ್ರೀಕ, ಒಡೆಯ ಆಳು, ಗಂಡು ಹೆಣ್ಣು ಎಂದು ಭೇದ ಇಲ್ಲ ಅಂತ. ಹೌದು, ಕ್ರಿಸ್ತ ಯೇಸುವೆ ನಮಗೆ ದೇವರ ಕಡೆಯಿಂದ ವರವಾಗಿದ್ದಾನೆ ಪ್ರೇರೆ. ವರದ ಪುತ್ರನು ನಿತ್ಯ ಜೀವ ಎಂಬ ವರ ನೀಡಲು ಬಂದಿದ್ದಾನೆ. ದೇವರ ಮಕ್ಕಳ ಎಂಬ ವರ ನೀಡಲು ಬಂದಿದ್ದಾನೆ. ದೇವರ ಆತ್ಮ ಎಂಬ ವರ ನೀಡಲು ಬಂದಿದ್ದಾನೆ. ಪರಿಶುದ್ಧತೆ ಎಂಬ ವರ ನೀಡಲು ಬಂದಿದ್ದಾನೆ. ನಿತ್ಯ ಜೀವ, ನಿಜವಾದ ಜ್ಞಾನ ನೀಡಲು ಬಂದಿದ್ದಾನೆ. ಇರುವಾತನ ಕುರಿತು, ಸದಾ ಇರುವಾತನ ಕುರಿತು, ಸ್ವಲ್ಪ ಕಾಲ ಇರುವವುಗಳನ್ನು ನಮ್ಮನ್ನು ಮೋಸಪಡಿಸುವ ಅವುಗಳಿಂದ ಬಿಡಿಸಿದ್ದಾನೆ. ಅಂತ ಯೇಸುವಿಗೆ, ತಂದೆಗೆ, ಪರಿಶುದ್ಧಾತ್ಮನಿಗೆ ಸ್ತೋತ್ರವಾಗಲಿ. ಹೀಗೆ ಆಶಿಸುವ ವರ. ಹೌದು ಪ್ರೇರೆ. ಯೇಸುವಿನ ಪಾದ ಸ್ಥಳವನ್ನು ಆಶಿಸಬೇಕಾಗಿದೆ. ದೇವರ ಪರವಶವಾಗಬೇಕ ಪ್ರಾರ್ಥನೆಯಲ್ಲಿ, ದೇವರಾಲಯದಲ್ಲಿ, ತನ್ನ ಪ್ರಸನ್ನತೆಯಲ್ಲಿ ತಲ್ಲೀನನಾಗಬೇಕಾಗಿದೆ ಎಂದು ವರ ಬೇಡಿಕೊಳ್ಳಬೇಕಾಗಿದೆ ಪ್ರೇರೆ. ಆತನ ರಾಜ್ಯಕ್ಕಾಗಿ ನೀತಿಯಾಗಿ ಜೀವಿಸುವ ವರ ಬೇಕಾಗಿದೆ. ಎಲ್ಲವೂ ಕೂಡಿಸಿಕೊಡಲಾಗುತ್ತದೆ. ಊಟ, ನೀರು, ಬಟ್ಟೆ. ಹೌದು, ಮತ್ತು ಅತಿಯಾದ ಐಶ್ವರ್ಯ ಅಂದುಕೊಳ್ತಾರೆ ಜನ. ದೇವರಿಗೆಲ್ಲ ಕೊಡಲು ಸಾಧ್ಯ, ಆದರೆ ಅದು ಲೌಕಿಕ ಜ್ಞಾನ. ಹೌದು, ಅನೇಕರು ಈ ವಾಕ್ಯ ಎತ್ತಿ ಹಿಡಿಯುತ್ತಾರೆ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡಿ, ಆಗ ಎಲ್ಲ ದೊರಕುವುದು, ಎಲ್ಲ ಎಲ್ಲ ನಿಮಗೆಲ್ಲ ದೊರಕುವುದು. ಇಲ್ಲಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ದೇವರ ರಾಜ್ಯಕ್ಕಾಗಿ ನೀತಿಯಾಗಿ ಜೀವಿಸ್ರಿ ಎಂದು ಹೇಳ್ತಾರೆ. ಎಲ್ಲ ಸಿಗುವುದು, ಎಲ್ಲ ಸಿಗುವುದು, ನಿಮಗೆಲ್ಲ ಸಿಗುವುದು. ಇವುಟ್ರ ಮ್ಯಾಗ ಮನಸ್ಸಿದೆ ಪ್ರೇರೆ. ಹೆಸರಿಗೆ ದೇವರ ರಾಜ್ಯ ನೀತಿ ಎಂದು ಹೇಳ್ತಾರೆ. ಹೇಳಿ ಪ್ರೇರೆ, ದೇವರ ರಾಜ್ಯಕ್ಕಾಗಿ ನೀತಿಯಾಗಿ ಜೀವಿಸಬೇಕು. ಆಗ ಇತರರಂತೆ ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಎದ್ದುಕೊಳ್ಳಬೇಕೆಂದು ಚಿಂತಿಸದಂತೆ ನಿಮಗೆ ಕೊಡಲಾಗುತ್ತದೆ. ಹೌದು, ಹೀಗೆ ಆದ್ದರಿಂದ ನಮ್ಮನ್ನು ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಲು ಕರೆದಿದ್ದಾನೆ ಪ್ರೇರೆ. ಈ ಲೌಕಿಕ ವಿಷಯದಲ್ಲಿ, ಹಣದ ವಿಷಯದಲ್ಲ. ಅದು ಅಪೊಸ್ತಲರ ಪಾದದ ಬಳಿಯಲ್ಲಿ ಇಡುತ್ತಿದ್ದರು. ಆಸ್ತಿ ಎಲ್ಲ ಮಾರಿ ಬಂದು ಹಣ. ಹೌದ್ರಿ, ಅದು ಕಾಲಿನ ಸ್ಥಳ. ಅಂದು ಅವರು ಅಪೊಸ್ತಲರ ಸಮರ್ಪಣೆ ಜೀವಿತ, ಭಕ್ತಿ ಜೀವಿತ, ದೇವರು ಭಯಂಕರವಾಗಿ ಕಾರ್ಯ ಮಾಡುತ್ತಿರುವ ಜೀವಿತ, ಅದ್ಭುತ ಸೂಚಕ ಮಾತು ಕಾರ್ಯಗಳು ಅವರೊಂದಿಗಿದ್ದು ಮಾಡುತ್ತಿದ್ದ. ರಕ್ಷಣೆ ಗುಂಪಿನಲ್ಲಿರುವವರು ದಿನ ಮಂಡಳಿಗೆ ಸೇರುತ್ತಿದ್ದರು.
ನಿಜವಾದ ಸಭೆ, ನಿಜವಾದ ಪ್ರಭು, ಪುನರುತ್ಥಾನ ಪ್ರಭು ಅವರೊಂದಿಗಿದ್ದ. ಸುಳ್ಳು ಹೇಳಿದವರು ಸಾಯುತ್ತಿದ್ದರು, ಭಯ ಹಿಡಿಯುತ್ತಿತ್ತು ಸಭೆಯಲ್ಲ. ಪ್ರತಿಯೊಬ್ಬರು ಹೃದಯಪೂರ್ವಕವಾಗಿ ಸತ್ಯವನ್ನು ಆಡುವವರಾಗಿದ್ದರು. ತಮಗಿರುವ ಆಸ್ತಿಪಾಸ್ತಿಗಳನ್ನು ಮಾರಿ ಅಪೊಸ್ತಲರ ಪಾದದ ಬಳಿಯಲ್ಲಿ ತಂದಿಡುತ್ತಿದ್ದರು. ಅಪೊಸ್ತಲರು ಹುದುವಾಗಿ ಹಂಚುತ್ತಿದ್ದರು. ಅವರು ತಮ್ಮ ಬ್ಯಾಂಕ್ನಲ್ಲಿ ಬಚ್ಚಿಡುತ್ತಿದ್ದಿಲ್ಲ. ಎಲ್ಲರೂ ಬಡವರೆಲ್ಲ ಉಳ್ಳವರಾಗಬೇಕು, ಸಂಪನ್ನರಾಗುವಂತೆ ಅನಿಸ್ತಿದ್ರು. ಆದಿ ಸಭೆಗೆ ಇವತ್ತಿನ ಸಭೆಗೆ ವ್ಯತ್ಯಾಸ ಇದೆ ಪ್ರೇರೆ, ಅದರಲ್ಲಿ ಸಂಶಯ ಇಲ್ಲ. ಆದರೂ ಕೂಡ ಸರಿಪಡಿಸಿಕೊಳ್ಳುವ ಅವಕಾಶ ಇದ್ದದ. ಬೆಳಕಿರುವ ತನಕ, ಬದುಕಿರುವ ತನಕ, ಯೇಸುವಿನ ಆಗಮನ ಅಥವಾ ನಾವು ಹೋಗುವ ತನಕ ಆಶಿಸುವ ವರ, ದೇವರ ಆಶಿಸುವ ವರ ಪ್ರೇರೆ. ನಾವು ಪರಿಶುದ್ಧವಾಗಿ ಜೀವಿಸಬೇಕು, ನಿರ್ದೋಷಿಗಳಾಗಿ ಜೀವಿಸಬೇಕು, ದೇವರ ಚಿತ್ತವನ್ನು ಹುಡುಕಿ ಅದರಂತೆ ಜೀವಿಸಬೇಕು ಎಂದು ದೇವರು ಆಶಿಸ್ತಾನೆ ಪ್ರೇರೆ. ಈ ವರವನ್ನು ಬೆಳಕಿನ ಕುಂದಿಲ್ಲದ ವರಗಳಾಗಿ ನಾವು ಪರಿಗಣಿಸಬೇಕು ಪ್ರೇರೆ. ಹೀಗೆ ತನ್ನನ್ನು ಬೇಡಿಕೊಳ್ಳುವವರಿಗೆ ತಂದೆ ಎಷ್ಟೋ ಒಳ್ಳೆಯ ವರವಾದ ಪರಿಶುದ್ಧಾತ್ಮನೇ ಅನುಗ್ರಹಿಸುತ್ತಾನೆ ಪ್ರೇರೆ. ಹೀಗೆ ಪರಿಶುದ್ಧಾತ್ಮ ಕೇಳಿಕೊಳ್ಳಬೇಕು ಪ್ರೇರೆ. ಯೇಸುವಿನ ನಾಮದಲ್ಲಿ ಯೇಸುವನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಗೊಳ್ಳುವವರಿಗೆ ಯೇಸುವೆ ತಂದೆಯಿಂದ ಬೇಡಿ ಕಳಿಸಿಕೊಡುತ್ತಾನೆ. ಹೌದು, ಅಂತ ಮಹಾ ಆಶಿಸುವ ಪರಿಶುದ್ಧಾತ್ಮವರ, ಯೇಸುವಿನಂತೆ ಮಾರ್ಪಾಟಾಗುವವರ, ದೇವರ ಮಕ್ಕಳ ಮಾರ್ಗದಲ್ಲಿ ನಡೆಸುವ ವಿಧೇಯತೆಯ ದೇವರಾತ್ಮ ನಮ್ಮೆಲ್ಲರಿಗೆ ದಯಪಾಲಿಸಲಿ ತಂದೆ ಪರಿಪೂರ್ಣವಾಗಿ. ಸರ್ವಶಕ್ತನು ಯೇಸು ನಾಮದಲ್ಲಿ ಆಮೇನ್, ಆಮೇನ್. ಪ್ರಿಯ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಈ ವಾರ ಈ ಪ್ರಾರ್ಥನೆ, ಈ ಭಾಗ ಪ್ರಾರ್ಥನೆ. ತಂದೆ ಸರ್ವಶಕ್ತ ದೇವರೇ, ಪರಿಶುದ್ಧನೇ, ಪರಿಶುದ್ಧನೇ, ಪರಿಶುದ್ಧನೇ. ಆಶಿಸುವ ವರ ಎನ್ನುವ ಅಂಶವನ್ನು ಧ್ಯಾನಿಸಿದೆವು ತಂದೆ. ಮಾರ್ತಾ ಮರಿಯ ಜೀವಿತದ ಸನ್ನಿವೇಶ ಧ್ಯಾನಿಸಿದೆವು ಯೇಸುವೆ. ನೀವು ಅವರ ಮನೆಗೆ ಹೋದಾಗ ಪ್ರಭುವೆ, ರಕ್ಷಕ ದೇವ, ಮಾರ್ತಾಳಾದರೂ ಗಡಿಬಿಡಿಯಲ್ಲಿದ್ದಳು, ಅನಾವಶ್ಯ ಚಿಂತೆ ಪೇಚಾಟಗಳಲ್ಲಿದ್ದಳು, ಸಿಕ್ಕಿಕೊಂಡಿದ್ದಳು. ಪ್ರಭುವೆ, ನೀವು ಅವರಿಗೆ ಹೇಳಿದಿರಿ, ಮಾರ್ತಾ ಮಾರ್ತಾ, ನೀನು ಅನಾವಶ್ಯ ಗಡಿಬಿಡಿಯಲ್ಲಿ ಸಿಕ್ಕಿಕೊಂಡಿದ್ದೆ. ಬೇಕಾದದ್ದು ಕೆಲವು ಮಾತ್ರ ಅಥವಾ ಒಂದೇ. ನನ್ನ ಪಾದದ ತಳ, ನನ್ನ ಬಾಯಿಂದ ಹೊರಡುವ ದೇವರ ಜೀವವುಳ್ಳ ಪ್ರಪಂಚಗಳನ್ನು ನಿರ್ಮಿಸಿದ ವಾಕ್ಯ, ರಕ್ಷಣೆ ವಾಕ್ಯ. ಸತ್ತರು ಬದುಕಿಸುವ, ಬದುಕಿದವರು ಎಂದು ಸಾಯದಂತೆ ಮಾಡುವ ವಾಕ್ಯ ಆಲಿಸುವುದೇ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ. ಅದು ಆಕೆಯ ಕಡೆಯಿಂದ ಯಾರು ಕಸಿದುಕೊಳ್ಳಲಾಗುವುದಿಲ್ಲ. ಹೌದು ಪ್ರಭು, ಅಂತ ಕಸಿದುಕೊಳ್ಳಲಾಗುವ ಆಗದ ವರ ನೀಡಿ ನಮಗೆಲ್ಲರಿಗೆ ಪ್ರಭು, ಪರಿಶುದ್ಧಾತ್ಮರ ವಾಕ್ಯದವರ, ಶುದ್ಧ ಜೀವಿತದವರ, ದೇವರ ಚಿತ್ತವನ್ನು ಗುರುತಿಸಿ ಅದರಿಂದ ನಡೆದು ಪರಲೋಕ ಪ್ರವೇಶವಾಗುವ ವರ ನೀಡಿ ತಂದೆ ಯೇಸು ನಾಮದಲ್ಲಿ ಪ್ರವೇಶ ಸನ್ನಿವೇಶ ಧ್ಯಾನಿಸಿಕೊಂಡೆವು. ಆತನು ಬಂಗಾರ ಮುಟ್ಟಿದ್ದೆಲ್ಲ ಬಂಗಾರ ಆಗಬೇಕೆಂದು ಕೇಳಿಕೊಂಡ ಕತೆ, ಎಲ್ಲವೂ ಬಂಗಾರವಾಯಿತು. ಕೊನೆಯಲ್ಲಿ ಆಹಾರ ಬಂಗಾರವಾಯಿತು. ಹೆಂಡತಿ ಊಟ ಮಾಡಿಸಲು ಬಂದಾಗ ಕೂಡ ಹೆಂಡತಿ ಆಕೆಯನ್ನು ಮುಟ್ಟಿದರೆ ಬಂಗಾರವಾದಳು ಮೂರ್ತಿ. ಹೌದು ಪ್ರಭು, ಆದರೆ ಅತಿಯಾಸೆ ಗತಿ ಕೆಡಿಸಿತ್ತು ಎನ್ನುವಂತೆ ನಾವು ನಿಮ್ಮ ಬಳಿಗೆ ಲೌಕಿಕ ಆಸೆಯೊಂದಿಗೆ ಬರದೆ ನಿಮ್ಮ ಆಸೆ ನೆರವೇರಿಸಲೇ ಬರುವಂತೆ ಮಹಾ ದಿವ್ಯ ದೇವರ ಮಕ್ಕಳಾಗುವಂತೆ ಅನುಗ್ರಹಿಸಬೇಕೆಂದು ಹೀಗೆ ಮಾಡಿ ಸೈತಾನನನ್ನು, ಆತನ ಸಮಸ್ತ ಶಕ್ತಿಯನ್ನು ಮಣ್ಣು ಮುಗಿಸುವ ಮಹಾ ದೈವ ಕೃಪೆಯನ್ನು, ಆ ಶಕ್ತಿಯನ್ನು, ಅಭಿಷೇಕ, ಆ ಅಧಿಕಾರವನ್ನು ಪರಲೋಕ ತಂದೆ ಅನುಗ್ರಹಿಸ್ತಾ ಬರಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ನಿಮ್ಮ ಚಿತ್ತದಂತೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಅದು ಪ್ರೇರೆ, ಆಶಿಸುವ ವರ, ನಾವು ಆಶಿಸುವ ವರಪುತ್ರನೇ ಯೇಸುವೆ ಆಗಿದ್ದಾನೆ ಪ್ರೇರೆ. ಆತನು ಕೊಡುವ ಪರಿಶುದ್ಧಾತ್ಮನ ಕೊಡುವ ಪರಿಶುದ್ಧ ಗ್ರಂಥ, ಹೌದು ಪರಿಶುದ್ಧ ಗ್ರಂಥ ಕೊಡುವ ಪರಿಶುದ್ಧ ದೈವಜ್ಞಾನ, ಶಕ್ತಿ, ಪ್ರೀತಿ, ನಿರೀಕ್ಷೆ, ನಂಬಿಕೆ, ಹೌದು ಪ್ರೇರೆ. ದೇವರಾತ್ಮ ವರ, ಫಲ, ಆಯುಧಗಳು, ಹೀಗೆ ದೇವರ ಚಿತ್ತವೇ ದೇವರ ವರವಾಗಿದ್ದ ಪ್ರೇರೆ. ಯೇಸುವೆ ನಮಗೆ ವರವಾಗಿದ್ದಾನೆ. ಅದಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ದೇವರ ಸಂಪೂರ್ಣ ಅಭಿಷೇಕದಲ್ಲಿ ಜೀವಿಸಲು ತಂದೆ ನಮ್ಮನ್ನು ನೂತನ ಸೃಷ್ಟಿಯನ್ನಾಗಿ ಮಾಡಲೇ ಸಂಪೂರ್ಣವಾಗಿ. ಆಮೇನ್, ಆಮೇನ್. ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವ ಚಿತ್ತಾರು ಭೇಟಿಯಾಗೋಣ ಪ್ರೇರೆ. ಅಲ್ಲವರಿಗೆ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಮಹಾಕೃಪೆ, ದೇವರ ಆತ್ಮನ
ಸನ್ನಿಧಿ, ಸಹವಾಸ, ಬಿಡುಗಡೆ, ಜಯ, ಆಶೀರ್ವಾದ, ನಿತ್ಯ ಜೀವ, ಆಶಿಸುವ ವರ ನಿಮ್ಮೊಂದಿಗೂ, ನಿಮ್ಮ ಸಭೆ ಸಹವಾಸದೊಂದಿಗೂ, ನಿಮ್ಮ ಪ್ರಿಯರೊಂದಿಗೂ, ಕುಟುಂಬದೊಂದಿಗೂ, ನಿಮ್ಮ ಪ್ರಾರ್ಥನಾ ವಿಶ್ವಾಸ, ಪರಿಶುದ್ಧ ಸಾಕ್ಷಿ ಜೀವಿತದೊಂದಿಗೂ, ನಿಮ್ಮ ಪ್ರಯಾಣದೊಂದಿಗೂ, ನಿಮ್ಮ ಕೈ ಕೆಲಸಗಳಲ್ಲಿ ನಿಮ್ಮ ಪ್ರಾರ್ಥನೆ ಅಭಿಷೇಕ ಜೀವನದಲ್ಲಿ ನೆಲೆಗೊಂಡಿರಲಿ. ದೇವರ ಆಶಿಸುವ ವರ ಪರಿಶುದ್ಧಾತ್ಮ ಮೂಲಕ ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ಟು ಜೀಸಸ್.